ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಮೊದಲನೆಯ ಪರ್ವ ಆದಿಪರ್ವದಲ್ಲಿ 30ನೇ ಅಧ್ಯಾಯದಲ್ಲಿ ವಿಚಾರ ಮಾಡ್ತಾ ಇದ್ವಿ. ಇದರಲ್ಲಿ ನಾವು ಗರುಡನ ವಿಚಾರ ಮಾಡ್ತಿದ್ವಿ. ಗರುಡನಿಗೆ ಸಿಕ್ಕಾಪಟ್ಟೆ ಹಸಿವಾಗಿರುತ್ತೆ. ಅವ್ರ ತಂದೆ ಕಶ್ಯಪನ ಕೇಳ್ತಾನೆ, ನನಗೆ ಎಲ್ಲ ಸರಿ ಇದೆ, ಬಟ್ ಸಿಕ್ಕಾಪಟ್ಟೆ ಹಸಿವಾಗ್ತದೆ, ನನಗೆ ಹೊಟ್ಟೆ ತುಂಬ ಊಟ ಎಲ್ಲಿ ಸಿಗುತ್ತೆ ಅಂತ. ಆವಾಗ ಆಮೆ ಮತ್ತು ಆನೆ, ತಾಂಬೆಲ್ ಅಂತೀರ ಆಮೇಲೆ, ಇವೆರಡನ್ನು ಸರೋವರದಲ್ಲಿ ಅದ್ರ ಬಗ್ಗೆ ಹೇಳಿ ಕಳಿಸ್ತಾನೆ. ಅವೆರಡನ್ನು ಈಗ ಎರಡು ಕಾಲಲ್ಲಿ ಗಟ್ಟಿಗಿಟ್ಕೊಂಡು ಹೋಗ್ತಾ ಇದ್ದರೆ ಯಾವುದಾದ್ರೂ ಒಂದು ದೊಡ್ಡ ಮರ ಮೇಲೆ ಕೂತ್ಕೊಂಡು ತಿನ್ನಬೇಕಲ್ಲ ಅಂತ ಕೇಳ್ತಾನೆ ತಂದೆನ. ಒಂದೊಂದು ದೊಡ್ಡ ಮರ ಇರುತ್ತೆ, ದೇವತಾ ವೃಕ್ಷ ಅಂತ. ಅದ್ರ ಮೇಲೆ ಕೂತ್ಕೊಂಡ್ರೆ ಆ ಕೊಂಬೆನೇ ಮುರಿದೋಗ್ಬಿಟ್ರೆಗನ ಆ ಕೊಂಬೆಯನ್ನು ಕೊಕ್ಕಲ್ಲಿ ಇಟ್ಕೊಂಡು ಮತ್ತೆ ಇನ್ನೊಂದು ಪ್ರದೇಶನ ಮತ್ತೆ ತಂದೆ ಹತ್ರ ಆ ಕೊಂಬೆಯನ್ನು ಕೊಕ್ಕಲ್ಲಿ ಇಟ್ಕೊಂಡು ಎಲ್ಲಿ ಯಾವ ಪರ್ವತದ ಮೇಲೆ ಹೋಗಬೇಕು ಅಂತ ಅವ್ರ ತಂದೆಯನ್ನು ಹಂಗೆ ಕೇಳ್ತಾನೆ. ಆಗ ಅವ್ರ ತಂದೆ ಸ್ವಲ್ಪ ಬುದ್ಧಿವಾದ ಹೇಳಿಬಿಟ್ಟು ಮತ್ತೆ ದಾರಿ ತೋರಿಸ್ತಾನೆ. ಫಸ್ಟು ಮಗನಿಗೆ ಹೇಳ್ತಾನೆ, ಸಿಕ್ಕಾಪಟ್ಟೆ ಪರಾಕ್ರಮ ತೋರಿಸ್ತಾ ಇರ್ತಾನಲ್ಲ, ಹೇ ಮಗು, ಸಾಹಸ ಕಾರ್ಯ ಮಾಡಲು ಯತ್ನಿಸಬೇಡ. ಸಾಹಸ ಕಾರ್ಯ ಮಾಡಿದೆ ಆದರೆ ದುಃಖವನ್ನು ಅನುಭವಿಸುವೆ. ಅದಕ್ಕೆ ಇದೇ ಅಲ್ಲ ಶಕ್ತಿ, ಇದೇ ಅಲ್ಲ ಟ್ಯಾಲೆಂಟ್ ಅಂತ ಸಿಕ್ಕಿದಂಗೆಲ್ಲ ತೋರಿಸ್ಕೊಳಕ್ಕೆ ಹೋಗ್ತಾ ಇರಬಾರ್ದು. ಸೂರ್ಯ ಕಿರಣಗಳನ್ನೇ ಭಕ್ಷಿಸಿ ಜೀವಿಸುತ್ತಿರುವ ವಾಲ್ಕಿಲ್ಯರು ನಿನ್ನ ಮೇಲೆ ಕೋಪಗೊಂಡು ನಿನ್ನನ್ನು ಭಸ್ಮ ಮಾಡದಿರಲಿ. ವಾಲ್ಕಿಲ್ಯರು ಅಂದರೆ ಇಷ್ಟು ಬೆರಳಷ್ಟು ಉದ್ದ ಇರ್ತಾರೆ, ಸಣ್ಣ ಸಣ್ಣ ಜೀವಿಗಳು. ಅದು ಯೋಗಿಗಳು ಸಾವಿರಾರು ಜನ ಸೂಕ್ಷ್ಮ ರೂಪದಲ್ಲಿ ಅವ್ರು ಸಾಧನೆ ಮಾಡ್ಕೊತಾ ಇರ್ತಂತಾರೆ. ಶ್ರೀಶೈಲದಲ್ಲಿ ಕೂಡ ಅಷ್ಟೇ ಸತ್ಯ. ಸಣ್ಣ ಸಣ್ಣ ರೂಪನ ಧರಿಸ್ಬಿಟ್ಟು ಬೆಟ್ಟದ ರಂಧ್ರಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಚೆನ್ನಾಗಿ ಧ್ಯಾನ ಜಪ ಮಾಡಿಕೊಂಡು, ಯಾಕಂದರೆ ಆ ಸಣ್ಣ ರಂಧ್ರದಲ್ಲಿ ಬೇರೆ ಇನ್ಯಾವುದೂ ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ, ಡಿಸ್ಟರ್ಬ್ ಇಲ್ದಿರ ಅವರು ಅಂಥ ತಪಸ್ವಿಗಳಿರ್ತಾರೆ. ಅದಕ್ಕೆ ಅವರ ಸಣ್ಣ ಸಣ್ಣ ರೂಪಗಳನ್ನ ಧಾರಣೆ ಮಾಡಿಬಿಟ್ಟು ಆ ಥರ ಇರ್ತಾರೆ. ಮತ್ತು ಏನು ಆಹಾರನ ಸ್ವೀಕಾರ ಮಾಡ್ತಾ ಇರೋದಿಲ್ಲ, ಕೇಚರಿ ಮುದ್ದೆಯನ್ನು ಅಭ್ಯಾಸ ಮಾಡಿ ಸೂರ್ಯ ಕಿರಣಗಳಿಂದನೇ ಆಹಾರ ತಗೊತಾ ಇರ್ತಾರೆ. ಅಂಥವ್ರು ಆ ಮರದಲ್ಲಿ ಕೂತಿದ್ದಾರೆ. ಆ ಮರನ್ನೇ ಈಗ ಕೊಕ್ಕಿನಲ್ಲಿ ಇಟ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಅವ್ರ ಕಶ್ಯಪರಿಗೆ ಗೊತ್ತಲ್ಲ, ಅಂಥ ಮಹಾ ತಪಸ್ವಿಗಳು ಒಂದು ಶಾಪ ಆಗಿಬಿಟ್ಟಂದ್ರೆಗನ ಎಷ್ಟು ದೊಡ್ಡ ಕ್ಯಾರೆಕ್ಟರೇ ಆಗಿರಲಿ ಇವರು ಭಸ್ಮ ಆಗಿಬಿಡ್ತಾರೆ. ಅದಕ್ಕೆ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದಾನೆ ಮಗ, ಸಿಕ್ಕಿದ ಜಾಗದಲ್ಲೆಲ್ಲ ಪರಾಕ್ರಮ ತೋರ್ಸೋಕ್ಕೆ ಹೋಗಬೇಡ ಅಂದ್ಬಿಟ್ರೆ. ಮತ್ತು ಅವರೇಂದ್ರ ಭಸ್ಮ ಮಾಡದೆ ಮತ್ತು ನೀನು ಶಾಶ್ವತವಾಗಿ ಇಲ್ದಿರ ಆಗ್ಬಿಡ್ತೀಯ ಅಂತ. ಮತ್ತು ಕಶ್ಯಪರ ಮಗನ ಒಡನೆ ಹೀಗೆ ಹೇಳಿಬಿಟ್ಟು, ಪುತ್ರನೇ, ಎಲ್ರಿಗೂ ತಂದೆಗೆ ಪುತ್ರನ ಮೇಲೆ ಇದ್ದೇ ಇರುತ್ತಲ್ಲ ಮೋಹ, ಎಷ್ಟಿಲ್ಲ ಅಂದರೂ ಅದು ಸ್ಟ್ರಾಂಗ್ ವೀಕ್ನೆಸ್ ಇರುತ್ತೆ. ಅದಕ್ಕೆ ಪುತ್ರನು ಶ್ರೇಯಸ್ಸು ಸಲುವಾಗಿ ಮಹಾಭಾಗರಾದ ತಪಸ್ಸಿನಿಂದ ತಮ್ಮ ಸಕಲವಾದ ಪಾಪಗಳನ್ನು ಕಳೆದುಕೊಂಡಿರುವ ವಾಲ್ಕಿಲ್ಯರು ಹೀಗೆ ಪ್ರಾರ್ಥನೆ ಮಾಡ್ತಾನಂತೆ, ಹೇ ವಾಲ್ಕಿಲ್ಯ ಋಷಿಗಳೇ, ನನ್ನ ಮಗನು ಮಾಡ್ತಾ ಇರೋ ಪರಾಕ್ರಮದ ಮೇಲೆ ನೀವು ಕೋಪ ಮಾಡ್ಕೊಬೇಡಿ. ಯಾಕಂದರೆ ಅವನು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿರೋನು. ಮುಖ್ಯವಾಗಿ ಇವರ ತಪಸ್ಸಿನಿಂದನೇ ಹುಟ್ಟಿಸಿರ್ತಾರೆ. ಇವರು ಮಾಡಿದ ಯಜ್ಞದಲ್ಲಿ ಇನ್ನೊಂದು ಇಂದ್ರನ ಮೇಲೆ ಕೋಪದ ಮೇಲೆ ತಪಸ್ಸು ಮಾಡಿರ್ತಾರೆ ಅವರು. ಅದು ಸ್ಟೋರಿ ಬರುತ್ತೆ. ಈಗ ಇಂದ್ರನ ಮೇಲೆ ಯಾಕೆ ಇವ್ರಿಗೆ ಕೋಪ ಇರುತ್ತೆ ಅಂತ, ಇನ್ನೊಂದು ಇಂದ್ರನನ್ನು ಉತ್ಪತ್ತಿ ಮಾಡಬೇಕು, ಇಂದ್ರನ ಅಹಂಕಾರವನ್ನು ಭಂಗ ಮಾಡಬೇಕಂದ್ಬಿಟ್ಟು. ಬಟ್ ಆವಾಗ ಕಶ್ಯಪರು ಇವ್ರು ಮಾಡ್ತಾರೆ ಯಾಗದಲ್ಲಿ, ದೇವೇಂದ್ರನ ಹೆದರ್ಕೊಂಡ್ಬಿಟ್ಟಿರ್ತಾನೆ. ದೇವೇಂದ್ರ ಬಂದುಬಿಟ್ಟು ಕಶ್ಯಪರನ್ನು ಕಾಪಾಡಿ ಅವ್ರು ನನ್ನ ಮೇಲೇ ಇನ್ನೊಬ್ಬ ಇಂದ್ರನ ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದಾರೆ ಅವರು ಮತ್ತು ತಪೋನಿಷ್ಠರು ಬಿಡ್ತಾರೆ ಅವರಂದರೆ. ಕಶ್ಯಪ ಹೋಗ್ಬಿಟ್ಟಿದ್ದನು, ಇದು ಸೃಷ್ಟಿ ಧರ್ಮಕ್ಕೆ ವಿರುದ್ಧವಾಗುತ್ತಲ್ಲ, ಇಂದ್ರ ಒಬ್ಬನೇ ಇರಬೇಕಲ್ಲ, ಇಬ್ಬರು ಇಂದ್ರರಂದರೆ ಮತ್ತು ವ್ಯವಸ್ಥೆಗಳು ಮತ್ತು ಇವರು ದೇವತೆಯರ ಮಧ್ಯದಲ್ಲೇ ದ್ವೇಷ ಬೆಳೆದು ಇವೆರಡು ನಡೀತಾ ಇರ್ತವೆ ಅಂದ್ಬಿಟ್ಟು ಶಾಂತವನಗೊಳಿಸಿದ್ದಕ್ಕೆ ಸರಿ ಅವರು ಋಷಿಗಳು ಸಂಕಲ್ಪ ಬಾಯಿ ಬಿಟ್ಟಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಅಂತೂ ಆಗಲೇಬಾರದು. ಸರ್ ಅದು ಇಂದ್ರನಿಗಿಂತ 100ರಷ್ಟು ಬಲಶಾಲಿ ಆದವನ್ನು ಉತ್ಪನ್ನ ಮಾಡಬೇಕಂತ ಆಲ್ರೆಡಿ ಮಾಡಿಬಿಟ್ಟು ಸ್ವಾಹ
ತದೇವ ಮಸ್ತು ಅಂತ ಮಾಡಿಬಿಟ್ಟಿರ್ತಾರೆ. ಮತ್ತು ಅದು ವ್ಯರ್ಥ ಆಗೋಂಗಿಲ್ಲ. ಒಂದು ಕೆಲಸ ಮಾಡೋಣ, ಈ ಯಾಗದ ಫಲವನ್ನು ಕಶ್ಯಪರಿಗೆ ನಿಮಗೆ ಕೊಟ್ಬಿಡ್ತೀವಿ, ನಿಮ್ಮ ಮಗನಾಗಿ ಹುಟ್ಟಲಿ ಅವನು. ಒಂದು ಸತಿ ಇಂದ್ರನ ಅಹಂಕಾರನ ಕಡಿಮೆ ಮಾಡಿದ ಮೇಲೆ ಮತ್ತೆ ಅವನು ದೇವತೆಯರಿಗೆ ಅನುಕೂಲವಾಗಿ ಬೇಕಾದರೆ ನಡ್ಕೊಳ್ಳಿ, ಧರ್ಮವಾಗಿ ನಡ್ಕೊಳ್ಳಿ ಅಂದ್ಬಿಟ್ಟು ಕಶ್ಯಪರಿಗೆ ಕೊಟ್ಟಿರ್ತಾರೆ. ಅದಕ್ಕೆ ಕಶ್ಯಪರಿಗೆ ಅದು ಸ್ಮರಣೆ ತಿಳಿಸ್ತಾ ಇದ್ದೇನೆ, ನೀವು ನಿಮ್ಮ ತಪಸ್ಸಿನ ಫಲದಿಂದನೇ ಅವನು ಹುಟ್ಟಿರೋದು, ನನ್ನ ಮಗನಾಗಿ ಹುಟ್ಟಿದ್ದಾನೆ, ಅದಕ್ಕೆ ನೀವು ಬೇಗ ತೊಂದರೆಯಲ್ಲಿ ಅವನಿಗೆ ಶಾಪ ಗೀಪ ಇಡಬೇಡಿ ಅಂತ ಪ್ರಾರ್ಥನೆ ಮಾಡ್ಕೊತಾ ಇರ್ತಾನೆ. ಮತ್ತು ಈ ಥರ ಪ್ರಾರ್ಥನೆ ಮಾಡಿದ ಮೇಲೆ ಕಶ್ಯಪರು ಇನ್ನು ಸಾಮಾನ್ಯರಲ್ಲ, ಪ್ರಜಾಪತಿಗೆ ಚತುರ್ಮುಖ ಬ್ರಹ್ಮನಿಗೆ ಸಮಾನರಾದವರು. ಅವ್ರ ಹತ್ರ ಎಲ್ಲರೂ ಅಸಿಸ್ಟೆಂಟ್ಗಳಾಗೇ ಇರಬೇಕು, ಆ ಥರ ಪವರ್ಫುಲ್ ಕ್ಯಾರೆಕ್ಟರ್ ಕಶ್ಯಪರು. ಆ ಥರ ಹೇಳಿದ್ಮೇಲೆ ವಾಲ್ಕೀಲಿಯರು ಕೊಂಬೆಯನ್ನು ಬಿಟ್ಟು ಹೊರಟೋಗ್ತಾರೆ. ಮತ್ತು ಗರುಡ ಕೊಂಬೆಯ ಕೊಕ್ಕಿನಲ್ಲಿದ್ದರಿಂದ ಬಾಯಿ ತೆರೆದು ಸ್ಪಷ್ಟವಾಗಿ ಮಾತಾಡೋಕ್ಕಾಗ್ತಾ ಇರೋದಿಲ್ಲ. ಬಾಯಲ್ಲಿ ಕೊಂಬೆಯನ್ನು ಇಟ್ಕೊಂಡೇ ಅವ್ರ ತಂದೆ ಹತ್ರ ಮಾತಾಡ್ತಾನೆ. ಪೂಜ್ಯರೇ, ವೃಕ್ಷದ ಈ ದೊಡ್ಡ ಕೊಂಬೆಯನ್ನು ಎಲ್ಲಿ ಹಾಕಲಿ, ಮನುಷ್ಯರಿಂದ ವರ್ಜಿತವಾದ ಪ್ರದೇಶವೊಂದನ್ನು ಸೂಚಿಸಿರಿ ಅಂತ ಆ ವಾಲ್ಕೀಲಿಯರ್ಗಳನ್ನು ಕೇಳ್ತಾರೆ. ಈ ಕೊಂಬೆ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ, ಎಲ್ಲಾದರೂ ಹಾಕ್ಬಿಟ್ರೆಗನ ಅದು ಸಡನ್ನಾಗಿ ಅದ್ರ ಕೆಳಗಡೆ ಯಾರಾದರೂ ಬಂದು ಸತ್ತೋಗ್ಬಿಟ್ರೆ ಅದನ್ನು ಮಹಾಪಾಪ. ಈ ಸೆನ್ಸಿಟಿವಿಟಿ ಇರಬೇಕು. ಭೀಷ್ಮ ಪಿತನಿಗೆ ಈ ಸೆನ್ಸಿಟಿವಿಟಿ ಇರಲಿಲ್ಲ. ನಾವು ಮಾಡೋ ಕ್ರಿಯೆಗಳು ಹೆಜ್ಜೆಗೂ ಮೆಕ್ಯಾನಿಕಲಾಗಿ ಮಾಡಿದ್ರೆ ಅದರಿಂದ ಇನ್ಯಾರೋದು ಜೀವಿಗೆ ಹಾನಿ ಆಗ್ತಿದೆ ಅಂತ ನೋಡಬೇಕು. ಅವನು ಹೆಂಗಾದರೂ ಹಾಳಾಗೋಗಲಿ, ನನ್ನ ಕೆಲಸ ಆಗಲಿ ಅಂತ ಸ್ವಾರ್ಥದಿಂದ ಇದ್ದರೆ ದೊಡ್ಡ ಮಿಸ್ಟೇಕ್ ಆಗ್ತದೆ. ಭೀಷ್ಮ ಪೂರ್ವಜನದಲ್ಲಿ ಒಬ್ಬ ರಾಜ ಆಗಿರ್ತಾನೆ, ರಥದ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಒಂದು ಹಾವು ಅಡ್ಡ ಬಂದು ಮಲಗಿರುತ್ತೆ. ಸರಿ, ಅದನ್ನು ನಿಲ್ಲಿಸ್ಬಿಟ್ಟು ಹಿಂಸೆ ಮಾಡಬಾರ್ದು ಅಂತ ಅವನಿಗೂ ಇದೆ. ರಥನ ನಿಲ್ಲಿಸ್ಬಿಟ್ಟಿದ್ದನ್ನು ಎಡಗೈಲ ಹಾವನ್ನು ಇಟ್ಕೊಂಡು ಪಕ್ಕಕ್ಕೆ ಎಸ್ದು ಬಿಡ್ತಾನೆ. ಎಸೆಯುವಾಗ ಏನೋ ಎಸಿಬಾರ್ದಾಗಿತ್ತು, ಪಕ್ಕಕ್ಕೆ ಮೆಲ್ಲಗೆ ಬಿಡಬೇಕಾಗಿತ್ತು, ಪಕ್ಕಕ್ಕೆ ಎಸ್ದು ಬಿಟ್ಟಿರ್ತಾನೆ. ರಾಜ ಅಲ್ಲ, ಅಹಂಕಾರ ಇರುತ್ತೆ ಸ್ವಲ್ಪ, ಅದು ಹೋಗ್ಬಿಟ್ಟು ಮುಳ್ಳಿನ ಗಿಡದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಹೋಗೋಕ್ಕಾಗೋಲ್ಲ, ಕದಲಕ್ಕಾಗಲ್ಲ, ಮುಳ್ಳಿನ ಗಿಡದಲ್ಲೇ ಇದ್ದು ಸುಮಾರು ಎಷ್ಟು ದಿವಸ ಭೀಷ್ಮ ಬಾಣಗಳ ಮಂಚದ ಮೇಲೆ ಮಲಗಿದ್ನೋ ಅಷ್ಟು ದಿವಸ ಅದು ಕೂಡ ಹಾವು ಕೂಡ ಹಂಗೆ ಇತ್ತು, ಪ್ರಾಣ ಸತ್ತಿರುತ್ತೆ. ಆ ಪ್ರಾರಬ್ಧ ಮತ್ತು ಭೀಷ್ಮ ಜನ್ಮ ಎತ್ತುವಾಗ ಬಿಡಲಿಲ್ಲ. ಅದಕ್ಕೆ ಗರುಡ ಮತ್ತು ಪುಣ್ಯಾತ್ಮ ಯೋಚನೆ ಮಾಡ್ತಾನೆ, ಮರನ ಹೆಂಗಂದ್ರೆ ಯಾರ ಮೇಲೆ ಅಂದರೆ ಅವ್ರ ಮೇಲೆ ಬಿಸಾಕೋಂಗಿಲ್ಲ, ಯಾವುದಾದ್ರೂ ಜನ ಇಲ್ಲದಿರೋಂಥ ನಿರ್ಜನವಾದ ಪ್ರದೇಶವೊಂದನ್ನು ನನಗೆ ತೋರಿಸಿ ಅಲ್ಲೋಗಿದ್ದನ್ನು ಬಿಸಾಕ್ತೀನಿ ಈ ಕೊಂಬೆಯನ್ನು ಅಂತ. ಈ ಸೆನ್ಸಿಟಿವಿಟಿ ಇರಬೇಕು. ಹೆಚ್ಚೆಗೂ ನಾವು ಮಾಡೋ ಮನಸ ವಾಚ ಕರ್ಮನ ಯಾರಿಗಾದರೂ ತೊಂದರೆ ಆಗ್ತಿದೆಯಾ ಅನ್ನೋದು, ಆ ಸೆನ್ಸಿಟಿವ್ನೆಸ್ ಇದ್ದರೆ ಇಲ್ಲೇ ನಾವು ಪಾಪಗಳು ಮಾಡುತ್ತಿಲ್ಲ ಅಂದರೆ ಮತ್ತೆ ನಮಗೆ ರಿಟರ್ನಿಂಗ್ ಬರೋದೇ ಇಲ್ಲ. ಅಂತಃಕರಣ ಶುದ್ಧಿಗೆ ಇವೆಲ್ಲ ಅನುಕೂಲವಾಗಿ ಆಗ್ತಾ ಇರ್ತವೆ. ಇನ್ಸೆನ್ಸಿಟಿವ್ ಆಗಿ ಮೆಕ್ಯಾನಿಕಲ್ ಆಗಿ ಎಡ ಬಡ ಅಂತ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಿಂಸೆ ಆಗ್ತಾನೇ ಇರುತ್ತೆ. ಎಷ್ಟು ಕಡಿಮೆ ಮಾಡ್ಕೋಬೇಕು ಹಿಂಸೆ ಅಷ್ಟು ಮಿನಿಮೈಸ್ ಮಾಡ್ಕೋಬೇಕು. ಒಂದೊಂದು ಸತಿ ಇರುವೆಗಳು ಇವು ಒಂದೊಂದು ಸತಿ ಹೋಗ್ತಾ ಇರ್ತವೆ. ಬಟ್ ಅದರಲ್ಲೂ ಕೂಡ ಅಷ್ಟೇ, ಇರುವೆಗಳು ಯಾವುದೋ ಒಂದು ಸ್ವೀಟ್ ಇಟ್ಟಿರ್ತೀವಿ ಅದನ್ನು ಬಂದು ತಿಂತಾ ಇರ್ತವೆ. ಅದರಲ್ಲೂ ಕೂಡ ಇರುವೆಗಳು ಸಾಯದಿರ ಏನೋ ಒಂದು ಯುಕ್ತಿಯನ್ನು ಯೂಸ್ ಮಾಡಿಬಿಟ್ಟು ಅದು ಬದುಕೋ ಥರ ಇದು ಮಾಡಬೇಕು. ಮಾತಾ ಮಾಣಿಕೇಶ್ವರಮ್ಮವರು ಬಕೆಟ್ನಲ್ಲಿ ನೀರು ಸ್ಟಾಕ್ ಇಡ್ತಿರ್ಲಿಲ್ಲ. ಸ್ನಾನ ಮಾಡುವಾಗ ಮೋಟ್ರ್ ಆನ್ ಮಾಡಂತಿದ್ರು. ಮೋಟ್ರ್ ಆನ್ ಮಾಡಿ ಫ್ರೆಶ್ ನೀರು ಬಂದು ಸ್ನಾನ ಮಾಡಿದ ಮೇಲೆ ಒಂದು ಚೂರು ನೀರು ಬಕೆಟಲ್ಲಿ, ಯಾಕಂದರೆ ಬಕೆಟಲ್ಲಿ ನೀರು ಇಟ್ಟರೆ ಅದರಲ್ಲಿ ಯಾವುದೋ ಹುಳನ ಬಿದ್ದು ಪ್ರಾಣ ಕಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗ್ತಾಯಿತ್ತು. ಅಷ್ಟೇ ಅಲ್ಲ, ಒಂದು ಹಳ್ಳ ತೋಡಿಬಿಟ್ಟಿದ್ರೆ ಅದ್ರಲ್ಲಿ ಯಾರು ಬಿದ್ದು ಸತ್ತರೆಗೇನ ಅದು ಪಾಪ ನಮಗೆ ಬರುತ್ತಲ್ಲ ಆ ಮಟ್ಟಕ್ಕೆ. ಯಾಕಂದರೆ ಅವ್ರ ಅವತಾರನೇ ಅಹಿಂಸಾ ಪರಮ ಧರ್ಮ ಅಂತ, ಈ ಜೀವಹಿಂಸೆ ಮಾಡಬಾರ್ದು ಅದನ್ನು ಪ್ರಬೋಧನೆ ಮಾಡೋದಕ್ಕೆ ಇದು ಬಂದಿದ್ದು. ಸೆನ್ಸಿಟಿವಿಟಿ, ಆ ಸೆನ್ಸಿಟಿವಿಟಿ ಅಂತಃಕರಣ ಶುದ್ಧಿ ಇದ್ದವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಕೇರ್ ಮಾಡೋದಿಲ್ಲ, ಇನ್ನೊಬ್ಬನ ಸಾಯಲಿ ಸತ್ತೋಗಲಿ, ಕಠಿಣವಾದ ವಾಕು, ಪ್ರಹಾರ, ಕೈಗಳಲ್ಲಿ ಹೊಡೆಯೋದು, ಅವೆಲ್ಲ ಇನ್ಸೆನ್ಸಿಟಿವ್ನೆಸ್ ಗೊತ್ತಿಲ್ಲ ಅವ್ರಿಗೆ. ಬೌನ್ಸ್ ಬ್ಯಾಕ್ ಆಗುತ್ತೆ. ಪ್ರತಿಯೊಂದು ಕರ್ಮ ಕೂಡ ಸೃಷ್ಟಿ ಧರ್ಮ ಕರ್ಮ ಸಿದ್ಧಾಂತ, ನಾವು ಏನು ಕರ್ಮ ಹೆಂಗೆ ಮಾಡಿರ್ತೀವೋ ಹಂಗೆ ನಮಗೆ ರಿಟರ್ನ್ ಆಗುತ್ತೆ ಅದು. ಆದ್ದರಿಂದ ಈ ಥರ ಒಳ್ಳೆಯದು ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಕೇಳಿದ ಮೇಲೆ ಅವರು ಹಿಮಾಲಯದಲ್ಲಿ ಹಿಮದಿಂದ ಆಚ್ಛಾದಿತವಾಗಿದ್ದ ಸಾನು ಪ್ರದೇಶದಿಂದ, ಅಂದರೆ ಮನುಷ್ಯಗಳಿಂದ ಶೂನ್ಯ ಇರೋವಂಥ ಪ್ರದೇಶ, ಅಷ್ಟು ಐಸ್ ಗಡ್ಡೆಗಳಲ್ಲಿ ಆಕ್ಸಿಜನ್ ಕಡಿಮೆ ಇರೋ ಕಡೆ ಯಾರೂ ಜೀವನ ಮಾಡೋದಿಲ್ಲ, ಏನು ಒಂದು ಹುಳ್ಳು ಬೆಳೆಯೋದಿಲ್ಲ,
ಒಂದು 16,000 ಫೀಟ್ದು. ಫಸ್ಟು 14,000 ಫೀಟ್ ತನಕ ಅದು ಭೋಜಪತ್ರಗಳಂತ ವಿಚಿತ್ರವಾದ ಮರಗಳಿರ್ತವೆ. ಅದರ ಸ್ಟೆಮ್ನಲ್ಲಿ ಪೇಪರ್ಗಳು, ಬ್ರೌನ್ ಕಲರ್ ಪೇಪರ್ಸ್, ಪೊರದೆಗಳು, ಹಾವಿನ ಪೊರದೆ ಬಂದಂಗೆ ಫುಲ್ ಬ್ರೌನ್ ಕಲರಾಗಿರುತ್ತೆ ಅಲ್ಲಿ. ಸಪ್ತ ಋಷಿಕೊಂಡು ಹಿಮಾಲಯದಲ್ಲಿ ನಾವಿದ್ದಾಗ ಅಲ್ಲಿಗೆ ಹೋದಾಗ ಎಷ್ಟು ಭೋಜಪತ್ರ ಗಿಡಗಳಂತಾರೆ. ಅದಕ್ಕೆ ಆವಾಗ ಋಷಿಗಳೆಲ್ಲ ಹಿಮಾಲಯದಲ್ಲೇ ಕೂತ್ಕೊಂಡು ಯಾಕೆ ಗ್ರಂಥಗಳು ಬರ್ತಾರೆ ಅಂದರೆ ಅವ್ರಿಗೆಲ್ಲ ಪೇಪರ್ ಈಸಿಯಾಗಿ ಸಿಗ್ತಾಯಿತ್ತು. ಆ ಮರಗಳು ಆ ಹೈಟ್ನಲ್ಲೇ ಬೆಳೀತಾವೆ. ಅವರಿಗೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಗೊತ್ತಾ, ಅದು ಹಿಂಗೆ ಅಂದರೂ ಕೂಡ ಅದು ಮುರಿಯೋದಿಲ್ಲ, ಅಷ್ಟು ಸ್ಟ್ರಾಂಗಾಗಿ ಬ್ರೌನ್ ಕಲರ್ ಪೇಪರ್. ಮರದ ಮೇಲ್ಗಡೆನೇ ಹಾವು ಪೊರೆ ಬಿಡುತ್ತಲ್ಲ, ಹಂಗೆ ಬಿಡ್ತಾ ಇರುತ್ತೆ ಭೋಜಪತ್ರ. ಕೆಳಗಡೆ ಬಂದು ಅದು 50 ರೂಪಾಯಿ, ಇಷ್ಟಿಷ್ಟು ಸಣ್ಣ ಪೀಸ್ 50 ರೂಪಾಯಿ 100 ರೂಪಾಯಿಗೆ ಮಾರ್ತಾರೆ. ಆ ಮರಗಳು ಬರುತ್ತೆ. ಆ ಮರಗಳಿಗಿಂತ ಮತ್ತು ಇನ್ನು ಸ್ವಲ್ಪ ಒಂದು 15,000 ಇನ್ನೊಂದು 1,000 ಫೀಟ್ ಮೇಲ್ಗಡೆ ಹೋದ್ರಾಗೇನ ಮರಗಳು ಔಟು, ಎಲ್ಲ ಸಣ್ಣ ಸಣ್ಣ ಗಿಡಗಳು, ಹರ್ಬ್ಸ್ ಅಷ್ಟೇ. ಅದರಲ್ಲೂ ಅವೆಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಹಿಮಾಲಯದಲ್ಲಿ. ಅದರಿಂದ ಇನ್ನು ಸ್ವಲ್ಪ ಇನ್ನೊಂದು 1,000 ಫೀಟ್ ಮೇಲ್ಗಡೆ ಹೋದ್ರಾಗೇನ ಸಣ್ಣ ಸಣ್ಣವು ವ್ಯಾಲಿ ಆಫ್ ಫ್ಲವರ್ಸ್. ಕೇವಲ ಅದು ಆಗಸ್ಟು ಸೆಪ್ಟೆಂಬರ್ ಆ ಸಮಯದಲ್ಲಿ ಬರುತ್ತೆ. ಎಷ್ಟು ಲಕ್ಷ ವೆರೈಟಿ ಇರೋದು ನಮಗೆ 12 ಕಲರ್ಸೇ. ಅದರ ಕಾಂಬಿನೇಷನ್ಗಳಲ್ಲಿ ಲೆಕ್ಕ ಆಗೋದಕ್ಕಾಗೋದಿಲ್ಲ. ಏನು ಸುಂದರವಾಗಿರ್ತಾವೆ ವ್ಯಾಲಿ ಆಫ್ ಫ್ಲವರ್ಸ್. ಯಾವುದು ಬೇರೆ ಸ್ವರ್ಗಲೋಕಕ್ಕೆ ಏನಾದರೂ ಬಂದುಬಿಟ್ಟಿದ್ದೀವ ಅನ್ನೋ ಥರ ಭ್ರಾಂತಿ ಆಗುತ್ತೆ. ಫುಲ್ ವ್ಯಾಲಿ ಆಫ್ ಫ್ಲವರ್ಸು. ಮತ್ತು ಅದಾದಮೇಲೆ ಆ ಫ್ಲವರ್ಸು ಇರೋದಿಲ್ಲ, ಬರೀ ಮಣ್ಣು, ಕಲ್ಲು, ಐಸು. ಇನ್ನು ಸ್ವಲ್ಪ ಮೇಲ್ಗಡೆ ಹೋಯ್ತಂದರೆ ಮಣ್ಣು ಕೂಡ ಕಾಣಿಸೋದಿಲ್ಲ, ಕೇವಲ ಐಸ್, ಗ್ಲೇಸಿಯರ್ಸು ಐಸ್. ಎಲ್ಲಿ ನೋಡಿದ್ರು ವೈಟ್. ಬಿಸಿಲು ಬಂದ್ರಾಗನ ಅದು ಕೂಲಿಂಗ್ ಗ್ಲಾಸ್ ಇಲ್ಲ ಅಂದ್ರಾಗನ ರಿಫ್ಲೆಕ್ಷನ್ಗೆ ಕಣ್ಣುಗಳು ಹೊಟ್ಟೋಗ್ಬಿಡ್ತಾವೆ. ಬ್ಲ್ಯಾಕ್ ಕಲರ್ ಕೂಲಿಂಗ್ ಗ್ಲಾಸ್, ಫುಲ್ ಆ್ಯಂಟಿ ಗ್ಲೇರ್ ಎಲ್ಲ ತೊಗೊಂಡು ಹೋಗ್ಬೇಕಲ್ಲಿ, ಇಲ್ಲಾಂದರೆ ಕಣ್ಣುಗಳು ಹೊಟ್ಟೋಗ್ಬಿಡ್ತಾವೆ. ಅಷ್ಟು ವೈಟ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಸನ್ರೈಸ್. ಆ ಥರ ಆ ಹೈಟ್ನಲ್ಲಿ ಯಾರು ಮನುಷ್ಯರು ಬದುಕೋದಕ್ಕೆ ಏನು ತಿನ್ನೋದಕ್ಕೆ ಸಿಗೋದೇ ಇಲ್ಲ ಅಲ್ಲಿ. ಗೋಟ್ಸ್, ಮೇಕೆ ಮತ್ತು ಜಿಂಕೆಗಳಿರ್ತವೆ ಮತ್ತು ಸ್ನೋ ಲೆಪಾರ್ಡ್, ಮೂರು ಪ್ರಾಣಿಗಳಿರ್ತವೆ. ನಾವು ಅದನ್ನು ಕೇಳಿದ್ವಿ, ಇಲ್ಲಿ ಏನು ತಿನ್ನೋದಕ್ಕೆ ಆಹಾರ ಇಲ್ಲ, ಈ ಗ್ಲೇಸಿಯರ್ ಮೇಲೆ ಐಸ್ನಲ್ಲಿ ಹೆಂಗೆ ಜೀವನ ಮಾಡ್ತಾವೆ ಅಂದರೆ, ಆ ಕಲ್ಲುಗಳಿಗೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಪಾಚಿ ಥರ ಇರುತ್ತೆ. ಅದರಿಂದನೇ ಅದು ಶಿಲಾಜಿತ್ತೆಲ್ಲ ತಯಾರಾಗೋದು ಅದರಿಂದನೇ ಅಂತೆ. ಅದನ್ನು ಜಿಂಕೆಗಳು ಅವೆಲ್ಲ ತಿಂದು ಸಿಕ್ಕಾಪಟ್ಟೆ ಶಕ್ತಿಶಾಲಿ ಅಂತೆ. ಅದು ಗ್ರೀನ್ ಕಲರ್ ಪಾಚಿ ಥರ ಕಲ್ಲ ಮೇಲೆ ಇರೋದು, ಅದೇ ಅವುಗಳ ಜಿಂಕೆಗಳಿಗೆ, ಮೇಕೆಗಳ ಆಹಾರ. ಅವು ಗ್ಲೇಸಿಯರಲ್ಲಿ ಎಷ್ಟು ಗಟ್ಟಿಗಿರ್ತಾವೆ ಅಂದರೆ, ಗ್ಲೇಸಿಯರು ನಾವು ಕಾಲಿಟ್ಟರೆ ಸರ್ರ ಅಂತ ಜಾರ್ತಾ ಇರುತ್ತೆ. ಅದು ಕಟ್ಟಿಗೆಯಲ್ಲಿ ಪಿನ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಹಿಂಗೆ ಹಾಕ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕು. ಆದರೂ ನಮ್ಮ ಜೊತೆ ಒಬ್ಬ ಜರ್ಮನ್ ಆತ ಬಂದಿದ್ದ, ಜಾರ್ಕೊಂಡು ಜಾರೆ ಬಂಡೆಯಲ್ಲಿ ಹೋದಂಗೆ ಹೋಗ್ತಿದ್ದ. 5 ಕಿಲೋಮೀಟ್ರ್ ಜಾರ್ಕೊಂಡು ಹೋಗಿ ಕೆಳಗಡೆ ಬೀಳೋದೇ, ಇನ್ನೇನಿಲ್ಲ. ಸದ್ಯಕ್ಕೆ ನಾನು ಕಟ್ಟಿಗೆ ಕೊಟ್ಟರೆ ಸ್ಟಾರ್ಟಿಂಗಲ್ಲಿ ಬೇಡ ಅಂತಿದ್ದ, ಮತ್ತು ಬಲವಂತವಾಗಿ ನಾನು ಕೊಟ್ಟಿದ್ದ ಕಟ್ಟಿಗೆ ಅವನ ಕೈಲಿ ಇಟ್ಕೊಂಡಿದ್ದ. ಆ ಕಟ್ಟಿಗೆಯಿಂದ ಒಂದು ಸತಿ ಜೋರಾಗಿ ಆಗಿಬಿಟ್ಟು ಅದೇ ಗ್ರಿಪ್ ಸಿಕ್ತು. ಇಲ್ಲ ಅಂದರೆ ಏನು ಇಟ್ಕೊಳ್ಳೋ ಗ್ರಿಪ್ಪೇ ಸಿಗಲ್ಲ. ಸ್ವಲ್ಪ ಸ್ಲೋಪ್ ಇದ್ದರೆ ಜಾರ್ಕೊಂಡು ಹೋಗ್ತಾ ಇರೋದೆ. ಗ್ಲೇಸಿಯರ್ಸ್ ಅಷ್ಟು ಗಟ್ಟಿ, ಕಲ್ಲಿಗಿಂತನೂ ಗಟ್ಟಿ ಇರ್ತಾವೆ. ಅಂಥ ಗ್ಲೇಸಿಯರ್ಸ್ ಮೇಲೆ ಈ ಮೇಕೆಗಳು ಮತ್ತು ಆ ಜಿಂಕೆಗಳು ಓಡ್ತಾವೆ ಮೇಲ್ಗಡೆಗೆ, ಕ್ರಾಸ್ ಹಿಂಗಿರುತ್ತೆ. ನಮಗೆ ನಿಂತ್ಕೊಂಡು ನಡೆಯೋದೇ ಕಷ್ಟ ಇದ್ದರೆ ಅವ್ರು ರನ್ನಿಂಗ್ ರೇಸ್ ಓಡ್ತಾವೆ. ಅವ್ರ ಕಾಲೆಲ್ಲ ಗ್ರಿಪ್ಪು ಹಂಗೆ ಶಾರ್ಪ್ ಇರುತ್ತಲ್ಲ, ಅವು ಫೋರ್ಸಾಗಿ ಹೊಡೆದ್ರೆಗನ ಅದ್ರಲ್ಲಿ ಐಸೆಲ್ಲ ಅದಕ್ಕೆ ಗ್ರಿಪ್ ಸಿಗುತ್ತೆ, ಅದೇ ಗ್ರಿಪ್ ಸಿಗುತ್ತೆ ಅವ್ರಿಗೆ. ಆ ಥರ ಜೀವನ ವಿಚಿತ್ರ ಅಂತ. ಅದಕ್ಕಿಂತ ಮೇಲ್ಗಡೆ ಹೋಗ್ಬಿಟ್ರೆಗನ ಅವು ಕೂಡ ಕಡಿಮೆ ಇರುತ್ತೆ. ಅಂಥ ಜಾಗ ಹೇಳ್ತಾ ಇದ್ದಾರೆ ಇವರು ವಾಲ್ಕಿಲಿರು. ಹೋಗಪ್ಪ ಗರುಡ, ಅಲ್ಲೋಗಿ ನೀನು ಕೊಂಬೆನ ಬಿಸಾಕಿದ್ರೆ ಅಲ್ಲಿ ಯಾರು ಜೀವಿಗಳಿಂದ ಹೆಚ್ಚಿರೋದಿಲ್ಲ, ಯಾರೂ ಇರೋದಿಲ್ಲ, ನಿರ್ಜೀವವಾದಂಥ ಪ್ರದೇಶ ಅದು. ಅಲ್ಲೋಗ್ಬಿಟ್ಟು ಈ ಕೊಂಬೆನ ಬಿಸಾಕಿಬಿಡು. ಅಲ್ಲಿ ಪರ್ವತ ಕೂಡ ಸಿಕ್ಕಾಪಟ್ಟೆ ದೊಡ್ಡದಿದೆ, ನೀನು ಆರಾಮಾಗಿ ಅಲ್ಲಿ ಕೂತ್ಕೊಂಡು ಇವೆರಡನ್ನು ತಿಂದುಬಿಡು, ಹೊಟ್ಟೆ ತುಂಬ ತಿಂದು ಅಂದ್ಬಿಟ್ಟು ಆ ಜಾಗದ ಬಗ್ಗೆ ಹೇಳ್ತಾರೆ. ಮತ್ತು ಆ ಜಾಗದಲ್ಲಿ ತುಂಬ ರಮ್ಯವಾಗಿರುತ್ತೆ ಹಿಮಾಲಯದಲ್ಲಿ. ಅದು ನೋಡಿದವ್ರಿಗೆ, ಪ್ರಾಕ್ಟಿಕಲಾಗಿ ನೋಡಿದವ್ರಿಗೆ ಅವೆಲ್ಲ ಗೊತ್ತಾಗುತ್ತೆ. ನಾವು ಶ್ರಾವಣ ಪೂರ್ಣಿಮಾ ದಿವಸ ಹೋಗಿದ್ವಿ, ಗೊತ್ತಿರಲಿಲ್ಲ ಅವತ್ತು ಹುಣ್ಣಿಮೆ. ಎಷ್ಟು ದೊಡ್ಡದಾಗಿ ಕಾಣಿಸ್ತಾನೆ ಗೊತ್ತಾ ಚಂದ್ರ. ಆ ದೊಡ್ಡ ಈ ರೂಮ್ ಸೈಜಷ್ಟು ದೊಡ್ಡದಾಗಿ ಕಾಣಿಸ್ತಾನೆ ಆ ಹೈಟ್ನಲ್ಲಿ. ಆಶ್ಚರ್ಯ ಆಯಿತು, ಯಾವತ್ತೂ ಆ ಥರ ಸೀನ್ ನೋಡಿಲ್ಲ. ಅಷ್ಟು ದೊಡ್ಡ ಸೈಜಲ್ಲಿ ಚಂದ್ರ ಕಾಣಿಸ್ತಾನೆ, ತುಂಬ ಅದ್ಭುತವಾಗಿರುತ್ತೆ ಅದು. ಆ ಪಕ್ಷಿಗಳು ಮೇಲ್ಗಡೆ ಹೋಗ್ತಾ ಇರ್ತವೆ. ವಾಟರ್ಸ್ ಇದ್ರು ಆ ಕೆಳಗಡೆ ಊರಿನವ್ರು, ಅವರು ದೇವತೆಯರ ಸ್ವಾಮೀಜಿ ಇವರು ಅಂತ ಅವ್ರ ನಂಬಿಕೆ.
ಹೇಳೋಕ್ಕಾಗಲ್ಲ. ದೇವತೆಯರು ಓಡಾಡ್ತಾ ಇರೋದು ದೇವತಾ ಪಕ್ಷಿ ಅಂತಾರೆ ಅಂದ್ಬಿಟ್ಟು ತುಂಬ ಅದ್ಭುತವಾಗಿತ್ತು. ಅದನ್ನೆಲ್ಲ ಆ ಥರನೇ ವರ್ಣನೆ ಈಗ ಆ ಬೆಟ್ಟದ ಮೇಲೆ ಎಲ್ಲ ವರ್ಣನೆ ಬರ್ತಾ ಇರುತ್ತೆ. ಮತ್ತು ಅಲ್ಲಿ ಆ ಬೆಟ್ಟದ ಮೇಲೆ ಕೂತ್ಕೊಂಡು ಅಂಥ ಹಿಮಾಲಯದಲ್ಲಿ ಆನೆಯನ್ನು ತಾಂಬೇಲನ್ನು ಎರಡನ್ನೂ ಸ್ವಾಹ ಮಾಡಿಬಿಡ್ತಾನೆ. ಸ್ವಾಹ ಮಾಡಿದ್ಮೇಲೆ ಗರುಡನಿಗೆ ಸಿಕ್ಕಾಪಟ್ಟೆ ಬಲ ಬರುತ್ತೆ. ಗರುಡನಿಗೆ ಯಾವಾಗ ಬಲ ಬಂತೋ ಅಲ್ಲಿ ದೇವಲೋಕದಲ್ಲಿ ಅಪಶಕನಗಳು ಸ್ಟಾರ್ಟ್ ಆಗಿಬಿಡ್ತವೆ. ಯಾಕಂದರೆ ನೆಕ್ಸ್ಟು ಅಟ್ಯಾಕ್ ಅಲ್ಲೇ ಅಲ್ಲ, ದೇವಲೋಕದಲ್ಲಿ ಹೋಗಿ ಅಮೃತನ ತೊಗೊಂಬರ್ಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ವೇಳೆಗೆ ಸರಿಯಾಗಿ ದೇವಲೋಕದಲ್ಲಿ ಭಯಸೂಚಕಗಳಾದ ಅನೇಕ ಘಟನೆಗಳು ಸಂಭವಿಸಿದವು. ಏನೆಲ್ಲ ಆಗಿದೆ ಅಂತ. ಇಂದ್ರನ ವಜ್ರಾಯುಧದಲ್ಲಿ ಅನಿರೀಕ್ಷಿತವಾದ ಜ್ವಾಲೆ ಹೊರಟಂತೆ, ಸ್ಪಾರ್ಕ್ಸ್ ಬರ್ತಾ ಇದೆ ಅಂತೆ, ಬೆಂಕಿ ಬರ್ತಾ ಇದೆ ಅಂತೆ ಇಂದ್ರನ ವಜ್ರಾಯುಧದಲ್ಲಿ. ಹಗಲು ಹೊತ್ತಿನಲ್ಲಿಯೇ ಧೂಮಾಗ್ನಿ ಸಹಿತವಾದ ಉಲ್ಕಗಳು ಕೆಳಗುರುಳು ಪ್ರಾರಂಭಿಸಿದವು. ಉಲ್ಕಗಳು ಮೇಲಿಂದ ಕೆಳಗಡೆ ಬೀಳ್ತಾ ಇದ್ದವು. ಉಲ್ಕಗಳು ಕೆಳಗಡೆ ಬಿದ್ದಾಗ, ಒಂದು ತಾರೆ ನಕ್ಷತ್ರ ಬಿದ್ದಾಗ ಯಾರೋ ಒಬ್ಬ ಯೋಗಿ ಧ್ರುವ ಅಂತವರು ತುಂಬ ದೊಡ್ಡ ಸಾಧಕರು ಕೆಳಗಡೆ ಭೂಲೋಕಕ್ಕೆ ಬಂದು ಇಲ್ಲಿ ಯೋಗಿಗಳ ಥರ ಜೀವನ ಇರ್ತಾ ಇದ್ದಾರೆ ಅಂದ್ಬಿಟ್ಟು, ಅವರು ಅಲ್ಲಿನ ಪುಣ್ಯ ಕ್ಷೀಣ ಕೆಳಗಡೆ ಬರ್ತಿದ್ದಾರೆ ಅಂದ್ಬಿಟ್ಟು. ಉಲ್ಕಪಾತಗಳು ಕೂಡ ಬೀಳ್ತಾ ಇರ್ತವೆ. ಅವು ಏನಾದರೂ ಬೀಳ್ತಿದ್ದೇವೆ ಅಂದರೆ ಅನಿಷ್ಟ, ಯಾವುದೋ ದೊಡ್ಡ ಅನಿಷ್ಟ ಕಾರ್ಯ ಬರ್ತಾ ಇದೆ ಅಂತ ಅರ್ಥ. ಅವೆಲ್ಲ ಬೀಳ್ತಾ ಇದ್ದಾವೆ. ಮತ್ತು ವಸು, ರುದ್ರ, ಆದಿತ್ಯ, ಸಾಧ್ಯ, ಮರುತು ಮೊದಲಾದ ದೇವತೆಗಳ ಆಯುಧಗಳು ಪರಸ್ಪರ ಘರ್ಷಣೆ ಮಾಡ್ತಾ ಇದ್ದಾವಂತೆ. ಆ ಆಯುಧಗಳೇ ಹೆದರ್ತಾ ಇದ್ದಾವಂತೆ. ಇನ್ನು ಗರುಡ ಬರ್ತಾ ಇದ್ದಾನೆ ಅಂದರೆ ಅವೆಲ್ಲ ದಿವ್ಯಶಕ್ತಿ ಇರುತ್ತೆ ಆಯುಧಗಳು, ಅವಕ್ಕೂ ಹೆದರಿಕೆ ಇರುತ್ತೆ. ಇನ್ನು ಗರುಡ ಪರಾಕ್ರಮ 100 ಇಂದ್ರರಷ್ಟು ಪರಾಕ್ರಮ ಆಗಿರುವಂಥ ಗರುಡ ಬರ್ತಾ ಇದ್ದಾನೆ ಅಂದರೆ ಅವ್ರ ವೆಪನ್ಸೇ ಹೆದರ್ತಾ ಇದ್ದಾವಂತೆ. ಮತ್ತು ದೇವಾಸುರರ ಸಮರ ಕಾಲದಲ್ಲಿಯೂ ಅಂತಹ ಘಟನೆಗಳು ನಡೆದಿರಲಿಲ್ವಂತೆ. ಅಷ್ಟು ದೊಡ್ಡ ದೊಡ್ಡ ರಾಕ್ಷಸರ ಜೊತೆ ಯುದ್ಧ ಆಡಿದಾಗೆ ಈ ಥರ ಏನು ನಡೆದಿಲ್ಲ, ಅಪಶಕುನಗಳು. ಈಗ ಏನೈತೆ ನಡೀತಾ ಇದೆ ಅಂತ. ಮತ್ತು ಸಿಡಿಲಿನ ಶಬ್ದದೊಡನೆ ಬಿರುಗಾಳಿ ಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಉಲ್ಕಪಾತಗಳು ಕೆಳಗಡೆ ಬೀಳ್ತಾ ಇದ್ದಾವೆ. ಗುಡುಗು ಶಬ್ದವು ಕೇಳಿ ಬರ್ತಾ ಇದೆ. ಅಷ್ಟು ದೊಡ್ಡ ಸಣ್ಣ ಏರ್ಪೋರ್ಟ್ ಇದು ಫೈಟರ್ ಜೆಟ್ಸ್ ಹೋದ್ರೇ ಏನು ಸೌಂಡ್ ಹೋಗುತ್ತೆ. ನಮ್ಮ ಕಾಲೇಜ್ ಹತ್ರನೇ ಏರ್ ಶೋ ಹಿಡಿತಾ ಇತ್ತು ಬೆಂಗಳೂರಲ್ಲಿ, ಯಲಹಂಕ ಏರ್ಫೋರ್ಸ್ ಹತ್ರ. ಏನು ಹೋಗಿ ನೋಡ್ತಿದ್ವಿ, ಸಣ್ಣ ವಯಸ್ಸಿಂದ ಹೋಗಿ ನೋಡ್ತಿದ್ವಿ ಏರ್ ಶೋ. ಅಲ್ಲಿ ಕೆಳಗಡೆಯಿಂದ ಒಂದು ಸತಿ ಹೋದರೆ ಕಿವಿಗಳು ಏರ್ ಡ್ರಮ್ ಹೊಡೆದೋಗ್ಬಿಡ್ತದೆ ಆ ಸೌಂಡಿಗೆ. ಫ್ಲೈಟ್ ಹೋದ್ರೇ ಅಷ್ಟು ಸೌಂಡ್ ಬರುತ್ತಂದರೆ ಅಷ್ಟು ಸೈಜ್ ನೋಡ್ದವಲ್ಲ, ಎಷ್ಟು ದೊಡ್ಡ ಕಿಲೋಮೀಟ್ರ್ ಅಷ್ಟು ಉದ್ದ ಇರೋದು. ಅಷ್ಟು ದೊಡ್ಡ ರೆಕ್ಕೆಯಿಂದ ಆ ಸ್ಪೀಡ್ ಮತ್ತು ಮನೋವೇಗ ಫಾಸ್ಟೆಸ್ಟು. ಈಗಲ್ ಕೂಡ ಅಷ್ಟೇ, ಸಿಕ್ಕಾಪಟ್ಟೆ ಫಾಸ್ಟೆಸ್ಟು. ಅಷ್ಟು ದೊಡ್ಡ ದೇಹ, ಸಣ್ಣ ಇಷ್ಟು ಬೆರಳಷ್ಟು ಇರ್ತಾರೆ ವಾಲ್ಕೀಲ್ಯರ್ ಋಷಿಗಳು. ಮರದಲ್ಲಿ ಆ ವಾಲ್ಕೀಲ್ಯರ್ ಋಷಿಗಳಿದ್ದಾರಂತ ಗೊತ್ತಾಗ್ಬಿಡುತ್ತೆ ನೋಡಿ. ಈಗಲ್ ಕೂಡ ಅಷ್ಟೇ, ಆಕಾಶದಲ್ಲಿ ಎಲ್ಲ ಇರುತ್ತೆ, ಕೆಳಗಡೆ ಸಣ್ಣ ಹುಳ ಕಾಣಿಸುತ್ತೆ ಅದಕ್ಕೆ ಈಗಲ್ ಐ ಅಂತಾರಲ್ಲ ಕೆಲವರಿಗೆ. ಈಗಲ್ ಐ ಅಂದರೆ ಸಿಕ್ಕಾಪಟ್ಟೆ ಶಾರ್ಪ್ ಇರುತ್ತೆ. ಮತ್ತು ಆ ಥರ ಅಷ್ಟು ಶಾರ್ಪ್ ಇರುತ್ತೆ ಮತ್ತು ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಫಾಸ್ಟ್. ಇನ್ನೊಂದು ಫಾಲ್ಕನ್ ಅಂತ ಅದರಲ್ಲೇ ಒಂದು ಕ್ಯಾಟಗರಿ ಬರುತ್ತೆ. ಫಾಲ್ಕನ್ನು ಹೊಡೆಯೋ ಸ್ಪೀಡ್ಗೆ ನಾಯಿ ಅಷ್ಟು ದೊಡ್ಡ ಆಕಾರದಲ್ಲಿರೋದು ಕೂಡ ಅಲ್ಲೇ ಪ್ರಾಣ ಬಿಟ್ಬಿಡುತ್ತೆ. ಫಾಸ್ಟೆಸ್ಟು ಅಟ್ಯಾಕಿಂಗ್ ಬರ್ಡ್ ಅದು ಫಾಲ್ಕನ್ ಅಂತ. ಇನ್ನು ಅದಕ್ಕಿಂತ ಫಾಸ್ಟಾಗಿ ಮನೋವೇಗದಲ್ಲಿ ಗರುಡ ಬರ್ತಾ ಇದ್ದಾನೆ ಅಂದರೆ ಆ ಸೌಂಡು ಎಷ್ಟು ಭಯಂಕರವಾಗಿರುತ್ತೆ. ಅದಕ್ಕೆ ಅವೆಲ್ಲ ಗುಡುಗು ಶಬ್ದಗಳು ಅವೆಲ್ಲ ಬರ್ತಾ ಇದ್ದಾವೆ. ಮತ್ತು ದೇವಾದಿದೇವನಾದ ಪರ್ಜನ್ಯನು ನೀರಿಗೆ ಬದಲಾಗಿ ರಕ್ತವರ್ಷವನ್ನೇ ಸುರಿಸತೊಡಗಿದ್ದಾನೆ. ಆ ವರುಣದೇವರು ಮಳೆಯನ್ನು ಸುರಿಸ್ಬೇಕಲ್ಲ, ಅವನು ಗೊತ್ತಿಲ್ಲದಂಗೆ ಅವನ ಸ್ವರೂಪದಲ್ಲಿಂದ ರಕ್ತ ಸೋರ್ತಾ ಇದೆ ಅಂತೆ. ನೀರು ಸೋರೋ ಜಾಗದಲ್ಲಿ ರಕ್ತ ಸೋರ್ತಾ ಇದೆ ಅಂತೆ. ಮತ್ತು ದೇವತೆಗಳು ಧರಿಸಿದ್ದ ಪುಷ್ಪಹಾರಗಳು ಕಾಂತಿಹೀನ ಆಗೋಗ್ಬಿಡ್ತಂತೆ. ಅವರ ಡೆಕೋರೇಷನಲ್ಲಿ ಏನೇನೆಲ್ಲ ನೆಕ್ಲೆಸ್ ಇವೇನು ಆಭರಣಗಳು ಹಾಕ್ಕೊಂಡಿದ್ರು ಅವೆಲ್ಲ ಕಾಂತಿಹೀನವಾಗೋಯ್ತಂತೆ. ವಿಪತ್ಕಾಲದಲ್ಲಿ ಮಾತ್ರವೇ ಹುಟ್ಟುವ ಘೋರವಾದ ಮೇಘಗಳು ಹುಟ್ಟಿ ಸತತವಾಗಿ ರಕ್ತವರ್ಷ ಮಾಡಿದವು. ಹಿಂದೆ ಯಾವ ಕಾಲದಲ್ಲೂ ಎಳೆದೇ ಇರುವ ಧೂಳು ಸರ್ವತ್ರ ವ್ಯಾಪಿಸಿ, ಸ್ವರ್ಗಲೋಕದಲ್ಲಿ ಸಾಮಾನ್ಯವಾಗಿ ಧೂಳು ಎದ್ದೇಳೋಕ್ಕೆ ಸಾಧ್ಯ ಇರೋದಿಲ್ಲ.
ಅಂಥದ್ದು. ಯಾಕಂದರೆ ವಾಯುವನ್ನೇ ಅವ್ರ ಇಂದ್ರನ ಕಂಟ್ರೋಲಲ್ಲಿ ಇರ್ತಾನೆ. ಅಲ್ಲೆಲ್ಲ ವಿಪರೀತವಾದ ಗಾಳಿಯನ್ನೆಲ್ಲ ಬೀಸೋಂಗಿರೋದಿಲ್ಲ, ಕಂಟ್ರೋಲ್ಡಾಗಿ ಇರುತ್ತೆ ಎಲ್ಲ ಅಲ್ಲಿ. ಅಂಥ ದೇವತೆಗಳ ಅಧಿಪತಿಯಾದ ದೇವೇಂದ್ರನು ಬಹಳ ಭಯಪಟ್ಟನಂತೆ. ದಾರುಣವಾದ ಉತ್ಪಾತಗಳನ್ನು ನೋಡಿ ಭೀತನಾದ ಇಂದ್ರನು ಗುರುಗಳಾದ ಬೃಹಸ್ಪತಿಗಳ ಬಳಿಗೆ ಹೋಗಿ ತನ್ನ ಮನಸ್ಸಿನ ಕಳವಳವನ್ನು ಹೇಳಿಕೊಂಡನಂತೆ. ಆಚಾರ್ಯರೇ, ಇದ್ದಕ್ಕಿದ್ದಂತೆ ಈ ಉತ್ಪಾತಗಳೇಕೆ ತಲೆದೋರಿವೆ? ನಮ್ಮನ್ನು ಯುದ್ಧದಲ್ಲಿ ಎದುರಿಸಿ ನಿಲ್ಲಲು ಸಮರ್ಥರಾದ ಶತ್ರುಗಳೇ ನನಗೆ ಕಾಣುತ್ತಿಲ್ಲ. ಯಾರು ಅಂತ ಶತ್ರುಗಳೇ ಇಲ್ಲ, ಎಲ್ಲರನ್ನೂ ಆವಾಗ ಸೋಲಿಸ್ಬಿಟ್ಟಿದ್ದಾರೆ. ನಮಗೆ ಈ ಸಮಯದಲ್ಲಿ ಶತ್ರುಗಳು ಯಾರೂ ಇರುವುದಿಲ್ಲ. ಹೀಗಿರುವಾಗ ಈ ಉತ್ಪಾತಗಳು ಏಕೆ ಸಂಭವಿಸ್ತಾ ಇದ್ದಾವೆ ಅಂತ ಡೌಟ್ ಕೇಳ್ತಾನೆ. ಆವಾಗ ಬೃಹಸ್ಪತಿಗಳು ಸರ್ವಜ್ಞರು. ಅವ್ರು ಹೇಳ್ತಾರೆ, ಮಹೇಂದ್ರ, ನಿನ್ನ ಅಪರಾಧ ಮತ್ತು ಪ್ರಮಾದಗಳಿಂದಲೂ ವಾಲಕಿಲ್ಯರು ತಪೋಬಲದಿಂದಲೂ ಮಹರ್ಷಿಗಳಾದ ಕಶ್ಯಪರು ಮತ್ತು ವಿನತೆಯರ ಸಂಯೋಗದಿಂದ ಹುಟ್ಟಿದ ಮಹಾಪರಾಕ್ರಮಿಯಾದ ಮಹಾಬಲಿಷ್ಠನಾದ ಇಚ್ಛೆ ಬಂದಂತೆ ರೂಪವನ್ನು ಧರಿಸುವ ಸಾಮರ್ಥ್ಯವುಳ್ಳ ಗರುಡನೆಂಬ ಪಕ್ಷಿಶ್ರೇಷ್ಠನು ಅಮೃತವನ್ನು ಅಪಹರಿಸಲು ಬರ್ತಾಯಿದ್ದಾನೆ. ನಿನ್ನ ಅಮೃತವನ್ನು ತಗೊಂಡೋದಕ್ಕೆ ಬರ್ತಾಯಿದ್ದಾನೆ. ಬಲಶಾಲಿಗಳಲ್ಲಿ ಶ್ರೇಷ್ಠನಾದ ಅವನು ಅಮೃತವನ್ನು ಅಪಹರಿಸಿಕೊಂಡು ಹೋಗಲು ಸಮರ್ಥನೂ ಆಗಿದ್ದಾನೆ. ಅವನ ಕೆಪ್ಯಾಸಿಟಿನೂ ಇದೆ, ಅವನಲ್ಲಿ ಎಲ್ಲ ಮಹಾಶಕ್ತಿಗಳೂ ಇದೆ ಅಂತ ನಾನು ಭಾವಿಸ್ತೇನೆ. ಯಾರಿಂದಲೂ ಸಾಧಿಸಲಾದದ್ದನ್ನು ಅವನು ಸಾಧಿಸಬಲ್ಲನು, ಅಷ್ಟು ಪವರ್ಫುಲ್ ಆಗಿರ್ತಾನೆ ಅಂತ ಹೇಳ್ತಾನೆ. ಈ ಮಾತುಗಳು ಕೇಳಿಬಿಟ್ಟಿದ್ದನ್ನು ಇನ್ನೂ ಹೆದರ್ಕೊಂಡ್ಬಿಟ್ಟು ಇನ್ನು ಎಲ್ಲ ನಡುಗೆಲ್ಲ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಗುರುಗಳೇ, ಮತ್ತು ಏನು ಮಾಡಬೇಕು ಇವು ಅಂದರೆ, ಮತ್ತು ನೀವು ತಯಾರಾಗಿ ಎಲ್ಲ ಆಯುಧಗಳನ್ನು ತಗೊಂಡು ಮತ್ತು ಯುದ್ಧ ಬರ್ತಿದ್ದಾನೆ, ಅಟ್ಯಾಕ್ ಮಾಡ್ತಿದ್ದಾನೆ, ಪರಾಕ್ರಮಿ ಆಗಿದ್ದಾನೆ ಅಂದ್ಬಿಟ್ಟು ಇವರು ಅವರ ಆಯುಧಗಳನ್ನೆಲ್ಲ ತಗೊಂಡು ರೆಡಿ ಆಗ್ತಾರೆ. ರೆಡಿಯಾಗಿ ಬಂದಾಗ ಇನ್ನು ಮಧ್ಯದಲ್ಲಿ ಒಂದು ಸ್ಟೋರಿ ಬಂದ್ಬಿಡ್ತು. ನೀನು ಮಾಡಿರೋ ಅಪರಾಧದಿಂದ ಮತ್ತು ಕಶ್ಯಪರಾಗಿ ಬಿಡ್ತೀವಿ ಅಂತ. ದೇವೇಂದ್ರನ ಏನು ಅಪರಾಧ ಮಾಡಿದ್ದಾನೆ ಅನ್ನೋದು ಈಗ ಅವರು ಶೌನಕರು ಸೌತಿ ಮುನಿಗಳನ್ನು ಕೇಳ್ತಾ ಇದ್ದಾರೆ ಮಧ್ಯದಲ್ಲಿ. ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಬಂದ್ಬಿಡ್ತು. ಅಮೃತ ಮಂಥನ ಕೂಡ ಮಧ್ಯದಲ್ಲಿ ಬಂದುಬಿಟ್ಟಿತ್ತು. ಅದಕ್ಕೆ ಫಸ್ಟು ಏನು ಮಾಡಿದ್ದ, ವಲ್ಕಿಲ್ಯ ಋಷಿಗಳಿಗೆ ಇಂದ್ರನು ಏನು ಅಪರಾಧ ಮಾಡಿದ್ದ, ಯಾಕೆ ವಲ್ಕಿಲ್ಯ ಋಷಿಗಳು ಗರುಡನನ್ನು ಉತ್ಪತ್ತಿ ಮಾಡಿದ್ರು ಅಂತ ಆ ಸ್ಟೋರಿ ಬರುತ್ತೆ ಈಗ. ಆವಾಗ ಸೂತಪುತ್ರರು ಹೇಳ್ತಾರೆ, ದೇವಗುರುಗಳಾದ ಬೃಹಸ್ಪತಿ ಈ ಥರ ಇಂದ್ರನಿಗೆ ಹೇಳಿದ ಮೇಲೆ ನಿನ್ನ ಅಪರಾಧದಿಂದ ಕ್ರುದ್ಧರಾದ ವಾಲ್ಕಿಲ್ಯರು ತಪೋಬಲದಿಂದ ಜನಿಸಿದ ಗರುಡನು ಅಮೃತ ಹರಣಕ್ಕಾಗಿ ಬರ್ತಿದ್ದಾನೆ ಅಂತ ಹೇಳ್ತಾರಲ್ಲ, ಅದು ಏನು ಎಂಥದ್ದು ಅಪರಾಧ ಅಂದ್ಬಿಟ್ಟು ಆವಾಗ ಹೇಳ್ತಾರೆ, ಕಶ್ಯಪರು ಒಂದು ಯಾಗ ಮಾಡ್ತಾಯಿರ್ತಾರೆ. ಮಕ್ಕಳನ್ನು ಹೆತ್ತಬೇಕು ಅಂತ ಒಂದು ಯಾಗ ಮಾಡ್ತಾಯಿರ್ತಾರೆ. ಆ ಯಾಗ ಮಾಡ್ತಾ ಇರಬೇಕಾದ್ರೆ ಕಶ್ಯಪರು ಸಿಕ್ಕಾಪಟ್ಟಿ ದೊಡ್ಡ ಕ್ಯಾರೆಕ್ಟ್ರು, ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮನಿಗೆ ಸಮಾನವಾದವರು ಅವ್ರಿಗೆಲ್ಲರೂ ಅಸಿಸ್ಟೆಂಟಾಗೇ ಇರ್ತಾರೆ. ಅದಕ್ಕಾಗಿ ಅವರು ಯಾಗಕ್ಕೆ ಇಂದ್ರಾದಿ ದೇವತೆಗಳು ಗಂಧರ್ವರು ಹೋಮ ದ್ರವ್ಯಗಳನ್ನು ತಂದು ಕೊಡ್ತಾಯಿದ್ರಂತೆ, ಸಪ್ಲೈಯರ್ಸ್ತಾರೆ. ಮತ್ತು ಇಂದ್ರನು ಮೊದಲಾದ ದೇವತೆಗಳು ವಾಲ್ಕಿಲ್ಯಾದಿ ಋಷಿಗಳು ಕೂಡ ಅವರು ಸಣ್ಣಗಿರ್ತಾರೆ. ಋಷಿಗಳು ಕೂಡ ಕಶ್ಯಪರು ಸಮಿತ್ತುಗಳನ್ನು ತರುವಂತೆ ನಿರ್ದೇಶಿಸಿದರು. ಅವರಿಗೆ ನೀವು ಸಮಿಧೆಗಳು ತಗೊಂಬನ್ನಿ ಅಂತ. ಅವರು ಸಣ್ಣ ಬೆರಳಷ್ಟು ಉದ್ದ ಇರ್ತಾರೆ. ಆ ಹಸು ಹೆಜ್ಜೆ ಹಾಕಿ ಹೋಗಿರುತ್ತಲ್ಲ, ಅಲ್ಲಿ ಆ ಹಸು ಹೆಜ್ಜೆ ಗುಣಿ ಥರ ಬಿದ್ದಿರುತ್ತಲ್ಲ, ಅದರಲ್ಲಿ ಯಾರೋ ಒಬ್ಬರು ಇಬ್ಬರು ವಲ್ಕಲರು ಆ ಸಮಿಧೆ ತಗೊಂಡು ಒತ್ಕೊಂಡು ಬರ್ತಾಯಿದ್ರೆ, ಸಣ್ಣ ಕಡ್ಡಿನ ಒತ್ಕೊಂಡು ಬರ್ತಾಯಿದ್ರೆ ಅದರಲ್ಲಿ ಗುಣಿಯಲ್ಲಿ ಬಿದ್ದೋಗ್ಬಿಡ್ತಾರೆ. ಗುಣಿಯಲ್ಲಿ ಬಿದ್ದೋಗ್ಬಿಟ್ಟಿದ್ರೆ ಅದರಲ್ಲಿ ಏನೋ ಮಳೆನೋ ಬಂದು ಸ್ವಲ್ಪ ನೀರು ಕೂಡ ಇರುತ್ತೆ. ಆ ಗುಣಿಯಿಂದ ಬಿದ್ದು ಒದ್ದಾಡಿ ಆ ಗುಣಿಯಿಂದ ಮೇಲೆ ಬರೋದಕ್ಕೆ ಸಿಕ್ಕಾಪಟ್ಟೆ ಪ್ರಯಾಸ ಮಾಡ್ತಾಯಿರ್ತಾರೆ. ಇಂದ್ರನು ದಾರಿಯಲ್ಲಿ ಅವನು ಸಪ್ಲೈಯರಾಗಿ ಕೆಲಸ ಮಾಡ್ತಾಯಿದ್ರು, ಸುಮ್ಮನೆ ಇರ್ಬೋದಲ್ಲ. ಅವ್ರ ಪರಿಸ್ಥಿತಿ ನೋಡಿಬಿಟ್ಟು ಸಿಕ್ಕಾಪಟ್ಟು ಜೋರಾಗಿ ನಗುಬಿಟ್ಟು ಏನಿದು ಪರಿಸ್ಥಿತಿ, ಏನು ಹಿಂಗೆ ಮಾಡ್ತಿದ್ದೀರ, ನಿಮ್ಮ ಕೈಲಿ ಏನಾಗುತ್ತೆ ಅನ್ನೋ ಥರ ಅವಮಾನ ಮಾಡಿಬಿಡ್ತಾನೆ. ಅಷ್ಟೇ, ಋಷಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ. ಕೋಪ ಇದ್ಬಿಟ್ಟಿದ್ದನು ಇವನಿಗೆ ನಾವು ಯಾರು ಅನ್ನೋದು ನಮ್ಮ ಆಕಾರ ನೋಡಿ ನಮ್ಮನ್ನು ಕಡಿಮೆ ಮಾಡ್ತಾಯಿದ್ದಾನೆ ಅಂದ್ಬಿಟ್ಟಿದ್ದನು. ಅವರೆಲ್ಲ ವಾಲ್ಕಿಲ್ಯರು ಇಂದ್ರನಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟಿದ್ದನು ನಿಶ್ಚಯ ಮಾಡಿಬಿಡ್ತಾರೆ. ಇಂದ್ರನಿಗಿಂತ ಬಲವಾದ 100ರಷ್ಟು ಬಲವಾಗಿರೋ ಇನ್ನೊಬ್ಬ ಇಂದ್ರನನ್ನು ಸೃಷ್ಟಿ ಮಾಡಿಬಿಡಬೇಕು ಅಂದ್ಬಿಟ್ಟಿದ್ದನು. ಒಂದು ಯಾಗನ ಅವರೇ ಸ್ವಯಂವಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸ್ವೇಚ್ಛೆಯಿಂದ ಸಂಚರಿಸುವ ಮತ್ತು ಅವರ ಕೆಪ್ಯಾಸಿಟಿ ಪರಮ ಸಾಹಸಿಯಾದ ಈಗಿರುವ
ಇಂದ್ರನ ಹೃದಯ ಯಾವಾಗ ಅವರು ಆ ಥರ ನಿಶ್ಚಯ ಮಾಡಿಬಿಟ್ಟಿರ್ತಾರೋ ಇಂದ್ರನ ಹೃದಯದಲ್ಲಿ ಭಯವನ್ನು ಹುಟ್ಟಿಸುವ ಬೇರೊಬ್ಬ ಇಂದ್ರನನ್ನು ಪಡೆಯುವುದೇ ಆ ಯಾಗದ ಉದ್ದೇಶ ಆಗಿರುತ್ತೆ. ಮತ್ತು ಶೌರ್ಯದಲ್ಲಿ ಮತ್ತು ವೀರ್ಯದಲ್ಲಿ ಇಂದ್ರನಿಗಿಂತಲೂ 100 ಪಾಲು ಅಧಿಕನಾದವನು, ಮನಸ್ಸಿನ ವೇಗದ ಗತಿಗೆ ಸಮಾನವಾದ ವೇಗವುಳ್ಳವನು, ಇಂದ್ರನಿಗೆ ಭಯಂಕರನು ಆದನೊಬ್ಬನು ನಮ್ಮ ತಪಪ್ರಭಾವದಿಂದ ಪ್ರಾದುರ್ಭೂತನಾಗಲಿ ಸ್ವಾಹ ಅಂತ ಅಲ್ಲಿ ಯಾಗ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದಾರೆ. ಮತ್ತು ಇಂದ್ರನು ಹೆದರ್ಕೊಂಡ್ಬಿಡ್ತಾನೆ. ಇಂದ್ರನ ಎತ್ಕೊಂಡ್ಬಿಟ್ಟು ಕಶ್ಯಪ ಋಷಿಗಳ ಹತ್ರ ಹೋಗ್ತಾನೆ. ನೀವೇ ಕಾಪಾಡಬೇಕು, ನನ್ನ ಅಪರಾಧ ಆಗಿಬಿಟ್ಟಿದೆ, ಅವರು ಇಷ್ಟಕ್ಕೆ ಸಿಟ್ಟು ಮಾಡ್ಕೊಂಡ್ಬಿಟ್ಟು ನಾನು ಇನ್ನೊಂದು ಇಂದ್ರನ ಉತ್ಪತ್ತಿ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಸಡೆ ಅಂತ ಕಶ್ಯಪರಲ್ಲಿ ಹೋಗ್ಬಿಡ್ತಾರೆ. ಹೋಗ್ಬಿಟ್ಟಿದ್ದೂ ಮಹರ್ಷಿಗಳೇ ಅಂತ ಫಸ್ಟು ಸ್ವಲ್ಪ ಹೇಳಿದ್ರಾಗನ ಅವರು ಸಿಟ್ಟಲ್ಲಿರ್ತಾರೆ. ಇಲ್ಲ ಏವ ಮಸ್ತು ಸ್ವಾಹ ಅಂತ ಕಶ್ಯಪನ ಮುಂದೆ ಕೂಡ ಒಂದು ಸ್ವಾಹಾಕಾರ ಮಾಡಿಬಿಟ್ಟಿರ್ತಾರೆ. ಅಷ್ಟಕ್ಕೆ ಕೆಲಸ ಮುಗಿದೋಗ್ಬಿಟ್ಟಿರುತ್ತೆ ಹೆಚ್ಚು ಕಡಿಮೆ. ಇನ್ನು ಯಜ್ಞ ಫಲ ಸ್ವೀಕಾರ ಮಾಡೋದೊಂದು ಬಾಕಿ ಇರುತ್ತೆ. ಆವಾಗ ಕಶ್ಯಪಗಳು ಮಹರ್ಷಿಗಳೇ, ಈ ಯಾಗವು ಇಂದ್ರನ ಪ್ರಾಪ್ತಿಗಾಗಿ ಎಂಬುದು ನಿಜ. ಆ ಇಂದ್ರನು ತಮ್ಮ ಸುತನಾಗಿ ಮತ್ತು ಅವ್ರೇನು ಮಾಡ್ತಾರೆ, ಅವ್ರನ್ನೆಲ್ಲ ಶಾಂತವನ್ನು ಮಾಡಿಸಿದ ಮೇಲೆ ವಾಲ್ಕೀಲ ಋಷಿಗಳು, ಸರಿ ನೀವು ಹೇಳೋದ್ರಲ್ಲಿ ನಿಜ ಇದೆ, ಬ್ರಹ್ಮ ಸೃಷ್ಟಿಗೆ ವ್ಯತಿರೇಕವಾಗಿ ಹೋಗಬಾರ್ದು ಅಂದ್ಬಿಟ್ಟು ಯೋಗಿಗಳು ಕೂಡ ಮಿನಿ ಈಶ್ವರರ ಥರ ಇರ್ತಾರೆ. ಮಿನಿ ಈಶ್ವರ ಥರ ಇದ್ರೇಗೇನು ಅವರು ಪರಮಾತ್ಮನ ಸೃಷ್ಟಿ ಕಾರ್ಯದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಸ್ವಾಭಾವಿಕವಾಗಿ ಅವ್ರ ಸ್ವರೂಪನೇ ಆಗಿಬಿಟ್ಟಿರ್ತಾರಲ್ಲ. ಒಂದು ವೇಳೆ ಜಡ ಸಮಾಧಿಯಿಂದ ಅನಿಮ ಗರಿಮಾದಿ ಸಿದ್ಧಿಗಳು ಹೊಂದಿದ್ರೇಗನ ಅಂಥವ್ರು ಬೇಕಾದರೆ ಅಂಥ ದುಸ್ಸಾಹಸ ಮಾಡೋದಕ್ಕಾಗುತ್ತೆ. ಬಟ್ ಜ್ಞಾನ ಮಾರ್ಗದಿಂದ ಹೋಗಿ ಅನಿಮ ಗರಿಮಾದಿ ಸಿದ್ಧಿಗಳನ್ನು ಅಂಥ ಸಾಮರ್ಥ್ಯನ ಹೊಂದಿರೋರು ಪರಮಾತ್ಮನ ಸೃಷ್ಟಿ ಕ್ರಮದಲ್ಲಿ ಎಲ್ಲೂ ಕೂಡ ಅವ್ರು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಆ ಥರ ಅವನ್ನೆಲ್ಲ ಕೇಳಿದ ಮೇಲೆ, ಕಶ್ಯಪರು ಮಾತು ಕೇಳಿದ ಮೇಲೆ ಅವರು ಸ್ವಲ್ಪ ಶಾಂತಿಯನ್ನು ಗೊಳಿಸಿಬಿಟ್ಟು ನಡೆದೋಗ್ಬಿಟ್ಟಿದೆ. ಒಂದು ಕೆಲಸ ಮಾಡೋಣ, ಈ ಯಜ್ಞ ಫಲವನ್ನು ನೀವೇ ಅಂಗೀಕರಿಸಿ, ಉಳಿದ ವಿಷಯಗಳನ್ನು ತಮ್ಮ ಇಚ್ಛಾನುಸಾರವಾಗಿ ನಡೆಯಲಿ, ನೀವು ಅಂದಾಗೆ ನಡೀಲಿ. ಬಟ್ ಯಜ್ಞ ಯಜ್ಞ ಆಗೋಗಿದೆ, ಅದನ್ನು ನೀವು ಸ್ವೀಕಾರ ಮಾಡಿ. ಅದೇ ಸಮಯದಲ್ಲಿ ದಕ್ಷ ಬ್ರಹ್ಮನ ಮಗಳಾದ ಶುಭಲಕ್ಷಣೆಯಾದ ಯಶಸ್ವಿನಿಯಾದ ಕಶ್ಯಪ ಪತ್ನಿಯಾದ ಪರಿಶುದ್ಧಲಾದ ವಿನತ ಆವಾಗಲೇ ರೆಡಿಯಾಗಿರ್ತಾರೆ. ಕಶ್ಯಪನ ಹೆಂಡತಿ ಆಗೋದಕ್ಕೆ ಎಲ್ಲ ಸಾಮರ್ಥ್ಯಗಳನ್ನು ತಪಸ್ಸುಗಳನ್ನು ಹೊಂದಿ ರೆಡಿಯಾಗಿರ್ತಾರೆ. ಅದಕ್ಕೆ ಆಕೆಯನ್ನು ನೀನು ಮದುವೆ ಮಾಡಿಕೊಂಡು ಈ ನಮ್ಮ ಯಜ್ಞ ಫಲದ ಒಂದು ಮಗುವನ್ನು ನಿಮ್ಮ ಮಗುವಾಗಿ ಹುಟ್ಟಲಿ ಅಂತ. ಅದು ಸರಿ ಅಂದ್ಬಿಟ್ಟಿದ್ದೂ ಆವಾಗ ಕಶ್ಯಪರು ಒಬ್ಬರಲ್ಲ ಇಬ್ಬರು ಹುಡ್ತಾರೆ ಬಲವಂತರಾಗಿ. ಖಗೋಚರರು ಅಂದರೆ ಖಗ ಅಂದ್ರೆಗನ ಖ ಅಂದ್ರೆಗನ ಕೆ ಅಂದ್ರೆಗನ ಆಕಾಶದಲ್ಲಿ ಸಂಚಾರ ಮಾಡೋರನ್ನ ಖಗೋಚರರು ಅಂತಾರೆ. ದೇವತೆಗಳು ಕೂಡ ಖಗೋಚರರು, ಅವರೆಲ್ಲ ಸ್ಪೇಸಲ್ಲಿ ಎಲ್ಲಿ ಬೇಕಾದರೆ ಅವರು ಹೋಗ್ತಾರೆ. ಪಕ್ಷಿಗಳು ಕೂಡ ಅಷ್ಟೇ ಖಗೋಚರ ಅಂತಾರೆ ಅದನ್ನು, ಪಕ್ಷಿಗಳನ್ನು. ಅವು ಕೂಡ ಆಕಾಶ ಮಾರ್ಗದಲ್ಲೇ ಹೋಗ್ತಾ ಇರ್ತವೆ. ಅದಕ್ಕೆ ನಿಮಗಿಬ್ಬರು ಖಗೋಚರರಾದ ಪುತ್ರರು ಸಿಕ್ಕಾಪಟ್ಟೆ ಬಲವಂತರಾಗಿ ಹುಡ್ತಾರೆ. ಮತ್ತು ಅವರು ಇಷ್ಟ ಬಂದ ಸ್ವರೂಪಗಳನ್ನು ಚೇಂಜ್ ಮಾಡುವಷ್ಟು ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ. ಮತ್ತು ವಿನತೆಗೆ ಪ್ರಜಾಪತಿಗಳು ಹೀಗೆ ಅವ್ರು ಹೋಗ್ಬಿಟ್ಟಿದ್ದನು, ನೋಡಮ್ಮ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ, ನಿನಗೆ ಇಬ್ಬರು ಬಲವಂತವಾದ ಮಕ್ಕಳಾಗ್ತಾರೆ, ಅವರು ಧರ್ಮದ ಮಾರ್ಗ ಕಡೆನೇ ಇರ್ತಾರೆ, ದೇವತೆಗಳ ಪಕ್ಷವನ್ನೇ ಹೊಂದುತ್ತಾರೆ ಅಂದ್ಬಿಟ್ಟು. ಮುಖ್ಯವಾಗಿ ದೇವೇಂದ್ರ ಹೆದರ್ಕೊಂಡ್ಬಿಟ್ಟಿರ್ತಾನಲ್ಲ, ಆ ದೇವೇಂದ್ರನಿಗೆ ಮಹೇಂದ್ರ, ಮಹಾವೀರ್ಯರಾಗಿ ಜನಿಸುವ ಸೋದರರು ನಿನ್ನ ಸಹಾಯಕರಾಗಿಯೂ ಆಗಿರ್ತಾರೆ, ನಿನಗೆ ಸಹ ಅವರು ನಿನ್ನ ಸಹಾಯಕರಾಗಿ ಆಗ್ತಾರೆ. ಆದರೆ ನಿನ್ನ ಕಡೆಯಿಂದ ಅವರಿಗೆ ಯಾವ ವಿಧವಾದ ತೊಂದರೆಯೂ ಉಂಟಾಗಕೂಡದು. ನೀನು ಅವರ ವಿಷಯದಲ್ಲಿ ಅಪರಾಧವನ್ನು ಎಸಗಬಾರದು. ನಿನಗುಂಟಾಗಿರುವ ಸಂತಾಪವನ್ನು ದೂರ ಮಾಡು. ನಿನಗೆ ಇಂದ್ರ ಪದವಿ ಸ್ಥಿರವಾಗಿ ಉಳಿಯುವುದು, ಇಂದ್ರ ಪದವಿ ಉಳಿಯುತ್ತೆ ಬಿಡು ಅಂದ್ಬಿಟ್ಟು. ಆದರೆ ಬ್ರಹ್ಮವಾದಿಗಳನ್ನು ಇನ್ನು ಮುಂದೆ ಯಾವ ಕಾರಣದಿಂದಲೂ ತಿರಸ್ಕರಿಸಬೇಡ. ಅವರು ಯಾವಾಗಲೂ ಶೀಘ್ರ ಗೋಪಿಗಳು, ವಜ್ರರು, ಮಾತೆ ವಜ್ರಾಯುಧವಾಗಿ ಉಳ್ಳವರಾಗಿರ್ತಾರೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಸಾಧನೆ ಮಾಡ್ತಿದ್ದಾನೆ ಯಾರಾದರೂ ವ್ಯಕ್ತಿ ಅಂದ್ರೆಗಾನ ಅವನ ತಂಟೆಗೆ ಏನು ಮನಸ ವಾಚ ಕರ್ಮ ತಂಟೆಗೆ ಹೋಗಲೇಬಾರ್ದು.
ಯಾರಿಗೆ ಗೊತ್ತು? ನಮಗೆ ನೋಡೋದಕ್ಕೆ ಅವನು ಸಾಮಾನ್ಯ ವ್ಯಕ್ತಿ, ಸೋಂಬೇರಿ ಥರ ಕಾಣಿಸ್ಬೋದು, ಏನಲ್ಲಿರ್ಬೋದು. ಒಳಗಡೆ ಏನಾಗಿದೆ ಅಂತ ಯಾರಿಗೆ ಗೊತ್ತು? ಋಷಿಕೇಶ್ ಕೈಲಾಸಾಶ್ರಮದಲ್ಲಿ ಶಾಸ್ತ್ರೀಜಿ ಮಹಾರಾಜ್ ಅಂತ 8ನೇ ಮಂಡಲೇಶ್ವರ ಇರ್ತಾರೆ, ಜೀವನ ಮುಕ್ತರು ಪುರುಷರಾಗಿರ್ತಾರೆ. ನರ್ಮದಾ ನದಿಯಲ್ಲಿ ಪರಿಕ್ರಮ ಮಾಡ್ತಿದ್ದಾಗ ಒಂದು ಯಾವುದೋ ಒಂದು ಆಶ್ರಮದ ನದಿ ಪಕ್ಕದಲ್ಲಿ ಘಾಟಲ್ಲಿ ಏನು ಸ್ನಾನನೂ ಮಾಡ್ತಾಯಿಲ್ಲ, ಆರಾಮಾಗಿ ಮಲ್ಕೊಂಡೇ ಇದ್ರಂತೆ. ಆ ಘಾಟ್ ಎದುರುಗಡೆನೇ ಒಬ್ಬ ಸೀತಾರಾಮ್ ವೈಷ್ಣವ ಸಾಧುದು ಒಂದು ಆಶ್ರಮ ಇತ್ತಂತೆ. ಡೈಲಿ ವೈಷ್ಣವ ಸಾಧು ಬೆಳಗ್ಗೆ ಸ್ನಾನ ಮಾಡೋಕ್ಕೆ ಬರ್ತಾನೆ, ಸಾಯಂಕಾಲ ಸ್ನಾನ ಮಾಡೋಕ್ಕೆ ಬರ್ತಾನೆ, ನದಿ ಸ್ನಾನ. ಇವು ಕಾಷಾಯ ವಸ್ತ್ರದಲ್ಲಿದ್ದಾನೆ ಈ ಶಾಸ್ತ್ರೀಜಿ, ಅಲ್ಲಿ ಮಲಗಿದ್ದಾನೆ, ಏನು ಸ್ನಾನ ಮಾಡ್ತಾಯಿಲ್ಲ, ಧ್ಯಾನ ಇಲ್ಲ, ಜಪ ಇಲ್ಲ ಅಂದ್ಬಿಟ್ಟು 3 ದಿವಸ ನೋಡಿಬಿಟ್ಟಿದ್ದನು. ಆ ವೈಷ್ಣವ ಸಾಧು ಕೋಪ ಬಂದ್ಬಿಟ್ಟು, ಯಾರು ನೀನು ಪಾಕಂಡು ಕೆಂಪು ಬಟ್ಟೆ ಹಾಕ್ಕೊಂಡು ಸೋಂಬೇರಿ ಥರ ಹಿಂಗೆ ಮಲ್ಕೊಂಡಿದ್ಯಾ? ಇದಕ್ಕೆ ನೀನು ಸನ್ಯಾಸ ತಗೊಂಡು ಹೊರಗಡೆ ಬರ್ತಾರಾ? ಸಾಧನೆ, ಧ್ಯಾನ, ಜಪ ಇಲ್ಲ, ಸ್ನಾನ ಇಲ್ಲ, ಏನಿಲ್ಲ ಅಂತ ನೋಡಿ. ಮತ್ತು ಕಣ್ಣಿಗೆ ಹಂಗೆ ಕಾಣಿಸ್ತಾ ಇರ್ತವೆ. ನಾವಾಗಿದ್ದರೆ ಆ ಸ್ಥಾನದಲ್ಲಿ ಅದೇ ನಿರ್ಣಯ ತಗೊತಾ ಇದ್ವಲ್ಲ. 3 ದಿವಸ ಏನು ಸ್ನಾನ ಮಾಡ್ತಾಯಿಲ್ಲ, ಭಜನೆ ಇಲ್ಲ ಅಂದ್ಬಿಟ್ರೆ ನಾವು ಅದೇ ಥರ ತಪ್ಪು ಮಾಡ್ತಿದ್ವಿ. ಯಾರೋ ಸೋಂಬೇರಿ ಅಂದ್ಬಿಟ್ಟು ಆವಾಗ ಕರೆಸ್ಬಿಟ್ಟಿದ್ದು, ನನ್ನ ಶರೀರದಲ್ಲಿ ಯಾವುದೇ ಒಂದು ಕೂದಲು ಇಟ್ಕೊಂಡು ಕೇಳು ಕಿವಿಯಲ್ಲ ನನಗೆ. ಶರೀರ ಭಾಗದಲ್ಲಿ ಯಾವ ಕೂದಲು ಇಟ್ಕೊಂಡ್ರು ಆ ಕೂದಲಲ್ಲಿ ರಾಮ 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 ಅಂತ ಶಬ್ದ ಬರ್ತಾಯಿರ್ತದೆ. ಮತ್ತು ಅವಧೂತ ಸ್ಥಿತಿಯಲ್ಲಿ ಇರೋರು ಅವ್ರನ್ನ ನೋಡೋದಕ್ಕೆ ಸೋಂಬೇರಿ ಥರ, ತಮೋಗುಣಿ ಥರ ಕಾಣಿಸ್ದ. ಒಳಗಡೆ ಏನಾಗಿದ್ದ? ಅವಧೂತ, ದೊಡ್ಡ ಸಾಧಕ ಆಗಿದ್ದ. ಸ್ವಲ್ಪ ಮಿಸ್ಟೇಕೇ ಮಾಡಿದ, ನೀನು ಹೆಚ್ಚು ಕಡಿಮೆ ಆಗಿ ಹೊಡೆಯೋದೋ ಏನೋ ಇನ್ನೊಂದೇನಾದರೂ ಕೆಟ್ಟ ಮಾತು ಅಂದಿದ್ದಿದ್ರೆ ಅವನ ಜೀವನನೇ ಹಾಳಾಗಿಬಿಡ್ತಾಯಿತ್ತು. ಯಾಕೆ ಆ ರಿಸ್ಕು? ಯಾರು ತಂಟೆಗೂ ಆಗಲಿ, ಇನ್ನೊಬ್ಬರು ಒಳ್ಳೆಯದೇ ಬಯಸ್ತಾ ಇರಬೇಕು. ಹೋಗಿ ಏನಾದರೂ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋದರೆ ಇಂದ್ರ ಈಗ ಮ್ಯಾಕ್ಸಿಮಮ್ ಏನು ಮಾಡಿದ್ರು, ಆ ಬೆರಳು ಉದ್ದ ಅಷ್ಟು ವಲ್ಕಿಲರಲ್ಲೇ ಕೆಳಗಡೆ ಬಿದ್ದವ್ರನ್ನ ನೋಡಿಬಿಟ್ಟು ಆ ಸಮಯದಲ್ಲಿ ಇನ್ನೂ ಅವ್ರು ಬೆಳಗ್ಗೆ ಕೈ ಹತ್ತಿ ಮೇಲ್ಗಡೆ ಎತ್ತಿ ರಕ್ಷಣೆ ಮಾಡಿ ಇದು ಮಾಡಬೇಕಾಗಿತ್ತು. ಜೋಕ್ ಥರ ನೋಡಿಬಿಟ್ಟು, ಕಾಮಿಡಿ ಥರ ನೋಡಿಬಿಟ್ಟು ಅವನು ಅಪಹಾಸ್ಯ ಮಾಡಿದ. ಅಂದರೆ ಎಷ್ಟು ಬಲಹೀನರಾಗಿದ್ದೀರಿ, ಅಷ್ಟು ಸಣ್ಣ ಗುಣಿಯಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ಅವರ ಸಾಮರ್ಥ್ಯನ ಸಿಕ್ಕಾಪಟ್ಟೆ ರಿಜೆಕ್ಟ್ ಮಾಡಿಬಿಟ್ಟ. ಅದು ಎಷ್ಟು ದೊಡ್ಡ ಪ್ರಾಣಭೀತಿ ಬಂದುಬಿಟ್ಟಿತ್ತು ಈಗ ಅವನಿಗೆ. ಅದೇ ಥರ ಜಾಸ್ತಿ ಜಾಗೃತಿ ಇರಬೇಕು. ನಮ್ಗೆ ಅನ್ನಿಸ್ತಾ ಇರ್ತದೆ, ಬಿಳಿ ಬಟ್ಟೆ ಹಾಕ್ಕೊಂಡಿದ್ದಾನೆ, ಗೃಹಸ್ಥಾಶ್ರಮ ಆಗಿದ್ದಾನೆ, ಗೃಹಸ್ಥರಾಗಿದ್ದಾರೆ, ನಾವು ದೊಡ್ಡ ಶ್ರೇಷ್ಠ ಅಂದ್ಕೊಂಡ್ಬಿಡ್ತೀರಿ. ಗೃಹಸ್ಥಾಶ್ರಮದ್ದು ಎಷ್ಟೋ ಒಳ್ಳೆ ಸಾಧನೆ ಮಾಡಿರೋರು ಇರ್ತಾರೆ. ಅದಕ್ಕೆ ಯಾರ ಹತ್ರನೂ ನಾವು ಆ ಥರ ಕಡಿಮೆ ಅಂತ ಅನ್ಕೋಬಾರ್ದು. ನಮಗಿಂತ ಹೆಚ್ಚೇ ಅಂತ ಎಲ್ಲರನ್ನು ಅಂದ್ಕೊಂಡಾಗ ಇನ್ನೂ ತುಂಬ ಸೇಫ್. ನಮಗಿಂತ ಕಡಿಮೆ ಅಂತ ಯಾವುದೇ ವಿಷಯದಲ್ಲಿ ನನಗಿಂತ ಇವನು ಕಡಿಮೆ ಟ್ಯಾಲೆಂಟು, ಕಡಿಮೆ ಅಂದ್ಕೊಂಡ್ರೆ ಎಲ್ಲ ರಾಗ ದ್ವೇಷಗಳು ಸ್ಟಾರ್ಟ್ ಆಗ್ತವೆ. ಹೆಚ್ಚು ಅಂದ್ಕೊಂಬಿಟ್ರೆ ಸಮಸ್ಯೆನೇ ಇಲ್ಲ. ಆವಾಗಿನ್ನೂ ರೆಸ್ಪೆಕ್ಟು ಬರುತ್ತೆ ಒಳಗಡೆಯಿಂದ. ನನಗಿಂತ ಅವನು ಹೆಚ್ಚು ದೊಡ್ಡ ಶ್ರೇಷ್ಠ ವ್ಯಕ್ತಿ ಅನ್ನೋ ಭಾವನೆ ಎದುರಿಗೆ ಒಳಗಡೆನೇ ಅವನ ಮೇಲೆ ಪೂಜ್ಯ ಭಾವ ಬರುತ್ತೆ. ಆ ಒಳಗಡೆ ಭಾವನೆ ಬಂದಾಗ ಹೊರಗಡೆ ವ್ಯವಹಾರ ಕೂಡ ಹಂಗೆ ಮಾಡ್ತೀವಿ. ಇಲ್ಲ ಒಳಗಡೆ ಅವನಿಗೆ ಏನು ಗೊತ್ತಿಲ್ಲ, ಮೂರ್ಖ, ತುಂಬ ಚಿಕ್ಕವನು, ಹಂಗೆ ಹಿಂಗೆ ಅಂತೆಲ್ಲ ನಿಶ್ಚಯ ಒಳಗಡೆ ಆಗಿಬಿಟ್ರೆ ನಮ್ಮ ಪ್ರವರ್ತನೆ ಕೂಡ ಹಂಗೆ, ಹಾವ ಭಾವಗಳು ಎಲ್ಲ ಹಂಗೆ ಇರ್ತವೆ. ಮತ್ತು ಅವನಿಗದು ಚುಚ್ಚುತ್ತೆ, ರಾಗದ್ವೇಷಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲರನ್ನೂ ಒಳಗಡೆ ನಾವು ನನಗಿಂತ ದೊಡ್ಡವರು, ನನಗಿಂತ ಉತ್ತಮರು, ನನಗಿಂತ ಉತ್ತಮ ಸಾಧಕರು ಅನ್ನೋ ಭಾವನೆ ಒಳಗಡೆ ಇಟ್ಕೊಂಡಾಗ ಸಮಸ್ಯೆಗಳೇ ಇರೋದಿಲ್ಲ. ಮತ್ತೂರು ಸ್ವಾಮೀಜಿ ಅಂತ ಎಷ್ಟು ಜ್ಞಾನನಿಷ್ಠೆಯಲ್ಲಿ ಇರ್ತಾರೆ, ಒಂದೇ ಒಂದು ಗಮಚ ಕಟ್ಕೊಂಡಿರ್ತಾರೆ. ಸಣ್ಣ ಹುಡುಗ ಬಂದರೂ ಕೂಡ ಸಾಷ್ಟಾಂಗ ಪ್ರಣಾಮ ಮಾಡಿಬಿಡ್ತಾರೆ. ಈ ಕೆಂಪು ಬಟ್ಟೆ, ವಯಸ್ಸು ಗೀಸು ಏನು ನೋಡೋದಿಲ್ಲ, ಫಸ್ಟ್ ನಮಸ್ಕಾರ ಅವರೇ ಮಾಡಿಬಿಡ್ತಾರೆ. ಅದು ಬುದ್ಧಿವಂತಿಕೆ ಇರೋದು. ಇಲ್ಲದೇ ಇರೋ ಈಗೋಗ್ಲಲ್ಲಿ ತಗೊಂಡು ಒಳಗಡೆ ಭಾವನೆಗಳು, ಇನ್ನೊಬ್ಬರ ಮೇಲೆ ಕಡಿಮೆ ಭಾವನೆಗಳು ಬಂದಾಗ ಇನ್ನೆಲ್ಲಿ ಪರಮಾತ್ಮನ ದರ್ಶನ ಆಗುತ್ತೆ. ಆವಾಗ ಎಲ್ಲದಕ್ಕೂ ಕಾರಣ ಅದೇ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದಂಗೆ ಹಾವಭಾವಗಳಲ್ಲಿ ಒಂದು ಸತಿ ಆ ವ್ಯಕ್ತಿ ನಮಗಿಂತ ಕಡಿಮೆ ಅಂತ ಅಂದ್ಕೊಂಡ್ಬಿಟ್ರೆ ಹಾವಭಾವಗಳಲ್ಲಿ ಮನಸ ವಾಚ ಕರ್ಮನ ಯಾವುದೋ ಒಂದು ತಪ್ಪು ಮಾಡಿಬಿಟ್ಟಿರ್ತೀವಿ. ಅಯ್ಯೋ ನಮಗಿಂತ ಶ್ರೇಷ್ಠ ಇದ್ದಾನೆ, ನಮಗಿನ್ನು ಗುರುಸ್ಥಾನದ, ಅವನಿಂದ ನಾನು ಕಲಿಬೇಕು, ಅವನು ಕಲಿಸೋದಲ್ಲ ಅವನಿಂದ ನಾನು ಕಲಿಬೇಕು ಅನ್ನೋ ಭಾವನೆ ಇದ್ದಾಗ ಎಲ್ಲ ಪೂಜ್ಯ ಭಾವ ಬರುತ್ತೆ. ಮತ್ತು ಎಲ್ಲೂ ಸಂಘರ್ಷನೇ ಆಗೋದಿಲ್ಲ. ಈಗ ಇಂದ್ರನ ಸಣ್ಣ ಮಿಸ್ಟೇಕ್ ಮಾಡ್ದ, ಪ್ರಾಣ ಸಂಕಟ ಬಂದುಬಿಡುತ್ತೆ. ಆ ಥರ ಕಶ್ಯಪರು ಹೀಗೆ ಹೇಳಿ ಇಂದ್ರನ ಮನಸ್ಸನ್ನು ಅವನಿಗೆ ಏನೆಲ್ಲ ಡೌಟ್ ಇತ್ತು ಅದನ್ನೆಲ್ಲ ಕ್ಲಾರಿಟಿ ಮಾಡಿಬಿಡ್ತಾರೆ, ನೀನು ಹೆದರ್ಕೋಬೇಡ ಅಂದ್ಬಿಟ್ಟು. ಮತ್ತು ಗರುಡ, ಈಗ ಇದು ಸ್ಟೋರಿ, ಈಗ ಅವೆಲ್ಲ ಮುಂಚೆ ನಡೆದೋಗಿದೆ. ಈಗ ಇವರಿಗೆಲ್ಲ ಅಪಶಕನಗಳು ಕಾಣಿಸ್ತಾ ಇದೆ. ಗರುಡ ಬರ್ತಾ ಇದ್ದಾನೆ.
ಗರುಡ ಬರೋ ಸ್ಪೀಡು ಅದ್ರ ಬಗ್ಗೆ ಎಲ್ಲ ಫುಲ್ ವಿವರಣೆ ಬರುತ್ತೆ. ದೇವತೆಗಳು ಈ ಥರ ಅಮೃತ ರಕ್ಷಣೆಗಾಗಿ ಆಯುಧಗಳನ್ನು ಧರಿಸಿ ಸಜ್ಜಾಗಿ ನಿಂತಿರ್ತಾರೆ. ಪಕ್ಷಿರಾಜನಾದ ಗರುಡನು ದೇವತೆಗಳ ಎದುರಾಗಿ ಬಂದು ನಿಂತನು. ಅತಿಬಲನಾದ ಗರುಡನನ್ನು ಕಂಡು ದೇವತೆಗಳೆಲ್ಲರೂ ಭಯದಿಂದ ಕಂಪನಿ ಎಲ್ಲ ಶೇಕ್ ಆಗಿಬಿಟ್ರಂತೆ. ಮತ್ತು ಅಷ್ಟು ಭಯಂಕರವಾದ ಆಕಾರ ತಗೊಂಡು ಬಂದಿದ್ದಾನೆ. ಗರುಡನನ್ನು ಘಾತಿಸಲು ಹೊರಟಿದ್ದ ಆಯುಧಗಳು ಹಿಡಿದಿದ್ದವರು ಭಯದ ಕಾರಣದಿಂದ ಪಕ್ಕದಲ್ಲಿದ್ದವರನ್ನು ಘಾಸಿ ಮಾಡುವುದರಲ್ಲಿ ಅಂದರೆ ನೀನು ಹೋಗು, ನೀನು ನೋಡಿ ಹೋಗು ಅಂದ್ಬಿಟ್ಟು ಯಾರಿಗೂ ಮುಂದೆ ಹೋಗೋಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ. ದೇವತೆಗಳು ಮೊದಲು ಧ್ಯೇಯದ ಸಾಧನೆಯನ್ನು ಮಾಡಲಿಲ್ಲಂತೆ. ಮುಂದೆ ಏನು ಹೊಡಿಬೇಕು ಹಿಂಗೆ ಅನ್ಕೊತಾ ಇದ್ರಂತೆ. ಅವನು ಮುಂದೆ ನಿಂತಾಗ ನೀನು ನೋಡಿ ಹೋಗು ಅಂದ್ಬಿಟ್ಟು ಯಾರು ಮುಂದೆ ಹೋಗ್ತಾ ಇಲ್ಲ, ಹಿಂದೇಟಾಗ್ತಾ ಇದ್ದಾರೆ. ಮತ್ತು ವಿದ್ಯುತ್ತಿಗೂ ಮತ್ತು ಅಗ್ನಿಗೂ ಸಮಾನನಾಗಿದ್ದ ಅಮೇಯಾತ್ಮನಾದ ಮಹಾವೀರ್ಯನಾದ ಭೌಮನು, ಅಂದರೆ ವಿಶ್ವಕರ್ಮ ಸಂರಕ್ಷಣೆ ಮಾಡಿ ಮೇಯ್ನು ಜಾಬ್ ಅವನಿಗೆ ಇಟ್ಟಿರ್ತಾರೆ, ಅಮೃತನ ರಕ್ಷಣೆ ಮಾಡೋದಕ್ಕೆ. ಅಮೃತದ ರಕ್ಷಣೆಯನ್ನು ಮಾಡುತ್ತಿದ್ದನು. ಗರುಡನು ಮಹಾಪರಾಕ್ರಮಿಯಾದ ಭೌಮನನೊಡನೆ ಒಂದೆರಡು ಕ್ಷಣಗಳು ಸೆಣಿಸಂತೆ. ಒಂದು ಸತಿ ಹಿಂಗೆ ನೋಡಿದಂತೆ, ಏನು ಇನ್ನೂ ರಕ್ಷಣೆ ಮಾಡ್ತಾ ಇರ್ತೆ, ಬಿಟ್ಟು ಹೋಗ್ತೀಯ ಜಾಗ ಅಂದ್ಬಿಟ್ಟು. ಅವನು ಮತ್ತು ಅವನಿಗೆ ಡ್ಯೂಟಿ ಕೊಟ್ಟಿದ್ದಾರೆ, ಅವನು ಯಾಕೆ ಬಿಟ್ಟು ಹೋಗ್ತಾನೆ. ಪಕ್ಷಿಯ ಪಕ್ಷಗಳ ಅಗಾಧವಾದ ಯಾತನೆಯನ್ನು ತಾಳಲಾರದೆ ಭೌಮನನು ಯುದ್ಧರಂಗದಲ್ಲಿ ನಿಶ್ಚೇಷಿತನಾಗಿ ಬಿದ್ದನು. ಆ ರೆಕ್ಕೆಗಳು ಹಿಂಗೆ ಆಡಿಸ್ತಾ ಇದ್ರೆ ಟಪ 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 ಅಂತ ಆ ರೆಕ್ಕೆಗಳ ಸ್ಪೀಡಿಗೆ ಆಘಾತಕ್ಕೆ ಅಲ್ಲಿ ಮೂರ್ಛೋಗಿ ಬಿದ್ದೋಗ್ಬಿಟ್ಟಿರ್ತಾನೆ. ಇಂದ್ರನಿಂದ ಮತ್ತೆ ಅವನನ್ನು ನಾರ್ಮಲ್ಗೆ ಸ್ಪೃಹೆಯಿಂದ ಹೊರಗಡೆ ತರಿಸಿದ ಮೇಲೆ ದೇವತೆಗಳ ಸೈನ್ಯವು ಯುದ್ಧರಂಗಕ್ಕೆ ಬರೋದ್ರೊಳಗೆ ಗರುಡನು ತನ್ನ ರೆಕ್ಕೆಗಳಿಂದ ಧೂಳೆಬ್ಬಿಸಿ ಯಾರಿಗೂ ಕಣ್ಣೇ ಕಾಣದಂತೆ ಮಾಡಿದಂತೆ. ಅಷ್ಟೊಂದು ಧೂಳು ರೆಕ್ಕೆಗಳಿಂದ ಧೂಳು ಎಬ್ಬಿಸಿಬಿಡ್ತಾನಂತೆ. ಸರ್ವತ್ರ ವ್ಯಾಪ್ತವಾಗಿದ್ದ ಧೂಳಿನಿಂದ ದೇವತೆಗಳು ಭ್ರಾಂತರಾದರು. ಅಮೃತವನ್ನು ರಕ್ಷಿಸುತ್ತಿದ್ದವರು ಧೂಳಿನಿಂದ ಮುಚ್ಚಲ್ಪಟ್ಟವರಾಗಿ ಎಲ್ಲಿ ಏನಾಗುತ್ತಿದೆ ಎಂಬುದನ್ನು ಕಾಣದವರಾದರು. ಅಷ್ಟೊಂದು ಧೂಳು ಎದ್ದೇಳ್ಬಿಟ್ರೆ ಏನು ಕಾಣಿಸೋದೇ ಇಲ್ಲ. ಈ ರೀತಿಯಾಗಿ ಗರುಡನು ಸ್ವರ್ಗಲೋಕವನ್ನು ಕ್ಷಣ ಮಾತ್ರದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟನು. ತನ್ನ ಭೀಷಣವಾದ ರೆಕ್ಕೆಗಳ ಪ್ರಹಾರಗಳಿಂದ ದೇವತೆಗಳನ್ನು ಅಂಗಾಂಗಗಳಲ್ಲಿಯೂ ಘಾಸಿಪಡಿಸಿದನು. ಎಲ್ಲ ಗಾಯ ಆಗೋಗ್ಬಿಟ್ಟಿರ್ತಾರೆ ದೇವತೆಗಳು. ಮತ್ತು ಧೂಳಿನ ಸಿಕ್ಕಾಪಟ್ಟೆ ಧೂಳು ಜಾಸ್ತಿ ಆಗಿಬಿಟ್ಟಿರುತ್ತೆ. ಆವಾಗ ಇಂದ್ರನು ವಾಯುದೇವನನ್ನು ಕರೆದು ಧೂಳಿನ ನಿವಾರಣೆ ಮಾಡಲು ಆಜ್ಞೆ ಕೊಡ್ತಾನೆ. ಧೂಳಿನ ನಿವಾರಣೆ ಅವನು ಅವನದೇ ಡ್ಯೂಟಿ ಆಗಿರುತ್ತೆ. ಮತ್ತು ವಾಯು ಪ್ರಭಾವದಿಂದ ಅವೆಲ್ಲ ಧೂಳನ್ನೆಲ್ಲ ಪಕ್ಕಕ್ಕೆ ತೆಗೆದು ಬಿಡ್ತಾನೆ. ಸಕಲ ಪ್ರಾಣಿಗಳನ್ನು ಕ್ಷಣ ಮಾತ್ರದಲ್ಲಿ ಉಡುಗಿಸುವ ಪರಾಕ್ರಮವುಳ್ಳ ಮಹಾವೀರ್ಯನಾದ ಮಹಾಬಲಿಷ್ಠನಾದ ಗರುಡನು ಸುತ್ತಮುತ್ತಲೂ ಇದ್ದ ದೇವತೆಗಳಿಂದ ಪ್ರಹಾರವನ್ನು ತಿನ್ನುತ್ತಾ, ಅಂದರೆ ಅವನು ಹೊಡಿತಾ ಇದ್ದರೆ ಏನು ಎಫೆಕ್ಟ್ ಆಗ್ತಾ ಇರೋದಿಲ್ಲ ಗರುಡನಿಗೆ, ಅಷ್ಟು ಸ್ಟ್ರಾಂಗ್ ಆಗಿರ್ತಾನೆ. ಅದಕ್ಕೆ ಪ್ರತಿಯಾಗಿ ಅಂತರಿಕ್ಷದಲ್ಲಿರುವ ಮೇಘಗಳಂತೆ ಗರ್ಜನೆ ಮಾಡುತ್ತಾ ಮೇಲೆ ಹಾರಿಬಿಡ್ತಾನೆ. ಮತ್ತು ಇವರು ಎಲ್ಲ ದೇವತೆಗಳ ಹತ್ರ ವಿಚಿತ್ರವಾದ ಪವರ್ಫುಲ್ ಆಯುಧಗಳಿರ್ತವೆ. ಎಲ್ಲ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡಿ ಪ್ರಹಾರ ಮಾಡ್ತಾ ಇರ್ತಾರೆ. ಬಟ್ ಏನೂ ಪ್ರಯೋಜನ ಆಗೋದಿಲ್ಲ. ಗರುಡನನ್ನು ಪ್ರಹರಿಸುತ್ತಿದ್ದರೂ ಗರುಡನು ಸ್ವಲ್ಪವೂ ವಿಚಲಿತನಾಗದೆ ಯುದ್ಧವನ್ನು ಮುಂದುವರಿಸಿದನು. ದೇವತೆಗಳೆಲ್ಲರನ್ನು ಭಸ್ಮ ಮಾಡಿಬಿಡುವನೋ ಎಂಬಂತೆ ಪ್ರತಾಪವಂತನಾದ ಗರುಡನು ತನ್ನೆರಡು ರೆಕ್ಕೆಗಳಿಂದಲೂ ಮತ್ತು ಎದೆಯಿಂದಲೂ ಸತತವಾಗಿ ದೇವತೆಗಳನ್ನು ಪ್ರಹರಿಸಿ ಅವರನ್ನು ಕೆಳಗೆ ಉರುಳಿಸಿದನು. ಎಲ್ಲರನ್ನೂ ಕೆಳಗಡೆಗೆ ಬೀಳಿಸಿಬಿಟ್ಟಿದ್ದಾನೆ. ಮತ್ತು ಗರುಡನಿಂದ ಪ್ರಹೃತರಾದ ಅನೇಕ ದೇವತೆಗಳು ಗರುಡನ ಕುಕ್ಕುವಿಕೆಯಿಂದ ಪರುಚುವಿಕೆಯಿಂದ ಅಂಗಾಂಗಗಳ ರಕ್ತವನ್ನು ಸುರಿಸುತ್ತಾ ದಿಕ್ಪಾಲಾಗಿ ಓಡಿದ್ದರು. ಕೊಕ್ಕಿನಿಂದ ಕೂಡ ಚುಚ್ಚುತ್ತಾ ಇದ್ದಾನಂತೆ ದೇವತೆಗಳನ್ನು. ಅಂದರೆ ದೇವತೆಗಳಿಗೆ ಆ ಸಮಯದಲ್ಲಿ ರಕ್ತ ಬಂದಿದ್ದಾದರೂ ಅವ್ರು ಡಾಕ್ಟರ್ ಇರ್ತಾನೆ, ಅಶ್ವಿನಿ ದೇವತೆಗಳು. ಮತ್ತು ಎಲ್ಲ ರಿಪೇರಿ ಮಾಡಿಬಿಡ್ತಾರೆ. ಅವ್ರು ಎಂಥ ಸರ್ಜನ್ಗಳಂದರೆ ಇನ್ನೂ ಮೆಡಿಕಲ್ ಫೀಲ್ಡಿಗೆ ಅದು ಭಿನ್ನ ಟ್ಯಾಲೆಂಟ್ ಬಂದೇ ಇಲ್ಲ. ಕತ್ತನ್ನು ಕತ್ತರಿಸಿದ ಮೇಲೆ ಕೂಡ ಕುದುರೆ ಕತ್ತನ್ನು ಮನುಷ್ಯರ ಕತ್ತನ್ನು ಕುದುರೆಗೆ ಎನಿ ಆಪ್ರೇಷನ್ ಮಾಡ್ತಾರೆ ಅವರು. ಇನ್ನೂ ಆ ಮಟ್ಟಕ್ಕೆ ಇನ್ನೂ ಸೈನ್ಸ್ ಹೋಗಲೇ ಇಲ್ಲ. ಅದೆಲ್ಲ ಬರುತ್ತೆ. ಅಷ್ಟೊಂದು ಒಳ್ಳೆಯ ವೈದ್ಯರು ಇರ್ತಾರೆ ಅವ್ರ ಹತ್ರ. ಮತ್ತು ಕಡೆಗೂ ವಸು ರುದ್ರರು ಮತ್ತು ಫಸ್ಟು ಅವನ ಹೊಡೆತವನ್ನು ತಾಳಲಾರದೆ ಸಾಧ್ಯ ಗಂಧರ್ವರು ಪೂರ್ವದ ಕಡೆಗೆ ಓಡೋಗ್ತಾರಂತೆ.
ವಸು ರುದ್ರರು ದಕ್ಷಿಣದ ಕಡೆಗೆ ಓಡೋಗ್ತಾರೆ, ಆದಿತ್ಯರು ಪಶ್ಚಿಮಕ್ಕೆ ಓಡೋಗ್ತಾರೆ, ಅಶ್ವಿನಿ ದೇವತೆಗಳು ಡಾಕ್ಟರ್ಗಳು ಉತ್ತರಕ್ಕೆ ಪಲಾಯನ ಮಾಡ್ತಾರಂತೆ ಗರುಡನ ಪ್ರಹಾರಕ್ಕೆ ಎದುರ್ಕೊಂಡ್ಬಿಟ್ಟು. ಅನಂತರ ಬಂದ ಅಶ್ವಕ್ರಂದ, ರೇಣುಕ, ಕ್ರತನ ಇವರ ದೇವತೆಗಳ ಹೆಸರು ತಪನ, ಉಲೂಕ, ಶ್ವಸನ, ನಿಮೇಶ, ಪ್ರರುಜ ಮತ್ತು ಪುಲಿನಾದಿ ಯಕ್ಷರೊಡನೆ ಗರುಡನು ಯುದ್ಧ ಮಾಡ್ತಾನೆ. ಮತ್ತು ಪ್ರಳಯ ಕಾಲದ ಸಮಯದಲ್ಲಿ ಸಂಕ್ರುದ್ಧನಾದ ಪಿನಾಕಿಯಂತೆ ಮಹಾಬಲಿಷ್ಠನ, ಪಿನಾಕಿ ಅನ್ನೋದು ಶಿವನ ಆಯುಧ, ಅದು ಮಿಸೈಲ್ಗೆಲ್ಲ ಇಟ್ಟಿದ್ದಾರೆ ಈಗ ಭಾರತ ದೇಶದವರು. ಮಿಸೈಲ್ ಹೆಸರು ಪಿನಾಕಿ ಅಂತ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಪವರ್ಫುಲ್ ಆಯುಧ ಇರುತ್ತೆ. ಆ ಪಿನಾಕಿ ಅಸ್ತ್ರದಂತೆ ಗರುಡ ಕಾಣಿಸ್ತಾ ಇದ್ದಾನಂತೆ. ಆ ವೀರರೆಲ್ಲರನ್ನು ರೆಕ್ಕೆಗಳಿಂದಲೂ ಕೊಕ್ಕಿನಿಂದಲೂ ಅಪ್ಪಳಿಸಿದನು. ಮಹಾಬಲರಾದ ಹೆಚ್ಚಿನ ಉತ್ಸಾಹದಿಂದ ಯುದ್ಧಕ್ಕೆ ಆಗಮಿಸಿದ್ದ ದೇವತೆಗಳು ಗರುಡನ ಪ್ರಹಾರಗಳಿಂದ ಅಂಗಾಂಗಗಳಲ್ಲಿಯೂ ಗಾಯಗೊಂಡವರಾಗಿ ತಮ್ಮ ಶರೀರಗಳಿಂದ ರಕ್ತವನ್ನು ಸುರಿಸುತ್ತಾ ಮೇಘಗಳಂತೆ ಪ್ರಕಾಶಿಸಿದರು. ಪಕ್ಷಿರಾಜನು ಆ ಎಲ್ಲ ದೇವ ಯಕ್ಷ ಯೋಧರನ್ನು ಧ್ವಂಸಗೊಳಿಸಿ ಅಮೃತವಿದ್ದ ಕಡೆಗೆ ಧಾವಿಸಿದನು. ಇಷ್ಟಾದರೂ ಅಮೃತವು ಮಾತ್ರ ಸುಲಭವಾಗಿ ಸಿಕ್ಕುವಂತಿರಲಿಲ್ವಂತೆ. ಅಲ್ಲಿ ಏನೇನೋ ಎಲ್ಲ ಫಿಟ್ಟಿಂಗು ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟಿರ್ತಾರೆ. ಅಮೃತ ಕಲಶದ ಸುತ್ತಲೂ ಆಕಾಶ ವ್ಯಾಪ್ತಿಯಾಗಿದ್ದ ಅಗ್ನಿಯ ಜ್ವಾಲೆಗಳು ವ್ಯಾಪ್ತವಾಗಿದ್ದವು. ಸಿಕ್ಕಾಪಟ್ಟಿ ಬೆಂಕಿ ಇಟ್ಬಿಟ್ಟಿರ್ತಾರೆ. ಅಗ್ನಿಯೊಳಗೆ ಪ್ರವೇಶಿಸುವುದು ಗರುಡನಿಗೆ ಅಸಾಧ್ಯವೆನಿಸುತ್ತಂತೆ, ಅಷ್ಟೊಂದು ಅಗ್ನಿ ಜ್ವಾಲೆಗಳಿದೆ ಅಂತೆ. ಮತ್ತು ಅಷ್ಟು ದೊಡ್ಡ ಸೈಜಲ್ಲಿರೋನೇನು ಅಗ್ನಿ ಬಗ್ಗೆ ಅವನಿಗೆ ಅವನ ಹತ್ರ ಪರಿಷ್ಕಾರ ಇರುತ್ತೆ. 8,100 ಬಾಯಿಗಳನ್ನು ಉತ್ಪನ್ನ ಮಾಡ್ಕೊಂಡ್ಬಿಡ್ತಾನಂತೆ. ಧಾರಣೆ ಮಾಡಿಬಿಟ್ಟು ಕ್ಷಣ ಮಾತ್ರದಲ್ಲಿ ನದಿಗಳ ನೀರನ್ನು ಎಲ್ಲ ಬಾಯಲ್ಲಿ ತುಂಬಿಕೊಂಡು ಕುಡಿದುಬಿಟ್ಟು ಬಂದು ಅಗ್ನಿ ಮೇಲೆ ಸುರಿದು ಬಿಡ್ತಾನಂತೆ. ಅಗ್ನಿಯನ್ನು ಶಮನಗೊಳಿಸಿ ಅಮೃತ ಭಾಂಡದ ಸಮೀಪಕ್ಕೆ ಹೋಗಲು ತನ್ನ ಶರೀರವನ್ನು ಬಹು ಸೂಕ್ಷ್ಮಗೊಳಿಸ್ತಾನೆ, ಸಣ್ಣದಾಗ್ಬಿಡ್ತಾನಂತೆ. ಮತ್ತು ಅಗ್ನಿಯನ್ನು ತಣ್ಣಗೆ ಮಾಡಿಬಿಟ್ಟು ಶರೀರನ ಸ್ವಲ್ಪ ಸಣ್ಣದು ಮಾಡಿಕೊಂಡು ಅಂಥ ಜಾಗದಲ್ಲಿ ಇಟ್ಟಿರ್ತಾರೆ ಅವರು. ಆದರೂ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಇನ್ನೂ ಸ್ವಲ್ಪ ಯುದ್ಧ ಮಾಡಬೇಕಾಗುತ್ತೆ ಅಲ್ಲಿ. ಮತ್ತು ಅಮೃತ ಇರೋ ಸ್ಥಳಕ್ಕೆ ಹೋಗ್ತಾನೆ. ಮುಂದೆ ಹೋಗುತ್ತಿರುವಾಗ ತೀಕ್ಷ್ಣವಾದ ಅಳುಗಳಿಂದ ಕೂಡಿದ ಚಕ್ರವೊಂದು ಅಮೃತ ಕಲಶದ ಸುತ್ತಲೂ ಬಹಳ ವೇಗದಿಂದ ಸುತ್ತಾಗ್ತಾ ಇರುತ್ತಂತೆ. ಒಂದು ಮಿಷನರಿ ಇಟ್ಟಿರ್ತಾರೆ ಸಿನಿಮಾಗಳಲ್ಲಿ, ಡೈಮಂಡ್ ಪ್ರೊಟೆಕ್ಷನ್ ಸಲುವಾಗಿ ಏನೇನೋ ಎಲ್ಲ ಮಾಡಿರ್ತಾರಲ್ಲ ಟೆಕ್ನಾಲಜಿ. ಸಿನಿಮಾಗಳಲ್ಲಿ ಅವ್ರು ಕದಿಬೇಕಂತ ಹೋದರೂ ಕೂಡ ಏನೇನೋ ಎಲ್ಲ ಅಲಾರಮ್ ಹೊಡಿಯೋದು, ಇಲ್ಲ ಏನೋ ಒಂದು ಕೈ ಕಟ್ಟಾಗೋದು, ಪ್ರಾಣನೇ ಕಳೆದೋಗೋ ಅಂಥದ್ದಿರುತ್ತೆ. ಆ ಥರ ಆ ಒಂದು ಚಕ್ರನ ಬಿಟ್ಟಿರ್ತಾರಂತೆ. ಆ ಚಕ್ರ ಸಿಕ್ಕಾಪಟ್ಟು ಸ್ಟ್ರಾಂಗ್ ಆಗಿರುತ್ತೆ. ಅದು ಫುಲ್ಲು ಅಗ್ನಿ ಥರ ಪ್ರಜ್ವಲನೆ ಮಾಡ್ತಾ ಇರುತ್ತೆ. ಸೂರ್ಯರಿಗೆ ಸಮಾನವಾಗಿದ್ದ ಘೋರರೂಪವಾದ ಚಕ್ರವನ್ನು ದೇವತೆಗಳು ಅಮೃತನ ಅಪಹರಣಕಾರರಿಂದ ಕಳ್ಳರನ್ನು ಕತ್ತರಿಸುವ ಸಲುವಾಗಿ ನಿರ್ಮಿಸಿದ್ದರು. ಅಲ್ಲಿ ಯಾರಾದರೂ ಕೈ ಹೋದ್ರಾಗನ ಅದನ್ನು ಕಟ್ ಮಾಡಿಬಿಡಲಿ ಅಂತ ಒಂದು ಚಕ್ರವನ್ನು ಇಟ್ಟಿರ್ತಾರೆ. ಗರುಡನು 1-2 ಕ್ಷಣಗಳಲ್ಲಿ ಯೋಚಿಸಿ ಇನ್ನೂ ಸೂಕ್ಷ್ಮ ರೂಪವನ್ನು ತಾಳಿ ಚಕ್ರದ ಅರೆಕಾಳುಗಳ ಮಧ್ಯದಿಂದ ಒಳಗೆ ಪ್ರವೇಶಿಸಿದೆ. ಆ ಚಕ್ರದ ಮಧ್ಯದಲ್ಲಿ ಫೋಕ್ಸ್ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಚಕ್ರದ ಮಧ್ಯದಲ್ಲಿ, ಆ ಫೋಕ್ಸ್ ಮಧ್ಯದಲ್ಲಿ ಇನ್ನೂ ಸೂಕ್ಷ್ಮ ಶರೀರ ಮಾಡ್ಕೊಂಡ್ಬಿಟ್ಟು ಅದರ ಒಳಗಡೆಯಿಂದ ದೂರ ಬಿಟ್ಟು ಒಳಗಡೆ ಹೋಗ್ಬಿಡ್ತಾನಂತೆ. ಇನ್ನೂ ಒಳಗಡೆ ಹೋದರೆ ಇನ್ನೂ ಕೆಲಸ ಆಗಿಲ್ಲ. ಮತ್ತು ಅಲ್ಲಿ ಕೆಳಗೆ ಉರಿಯುತ್ತಿರುವ ಅಗ್ನಿಗೆ ಸಮಾನವಾಗಿದ್ದ 2 ಘಟಸರ್ಪಗಳು ಹೆಡೆ ಎತ್ತಿ ವಿಷವನ್ನು ಕಕ್ಕುತ್ತಾ ಕುಳಿತಿದ್ದುವಂತೆ ಆ ಅಮೃತದ ಸುತ್ತಲೂ. ಅವುಗಳ ನಾಳಿಗೆಗಳು ವಿದ್ಯುತ್ತಿನಂತೆ ಥಳಥಳಿಸುತ್ತಿದ್ದವು. ಅವು ಮಹಾವೀರ್ಯಶಾಲಿಗಳಾಗಿದ್ದವು. ಅವುಗಳ ಮುಖಗಳು ಜಾಜ್ವಲ್ಯಮಾನವಾಗಿ ಕಾಣುತ್ತಿದ್ದವು. ಕಣ್ಣುಗಳು ಫಳಫಳಿಸುತ್ತಿದ್ದವು. ಅವುಗಳು ಕಣ್ಣುಗಳಲ್ಲಿಯೇ ವಿಷವನ್ನು ತುಂಬಿಕೊಂಡಿದ್ದವು. ಮಹಾಘೋರ ರೂಪಿಗಳಾಗಿದ್ದವು. ಸರ್ವದಾ ಕೋಪಗೊಂಡು ಬುಸುಗುಟ್ಟುತ್ತಲೇ ಇರುತ್ತಿದ್ದವು. ಬಹುವೇಗಶಾಲಿಗಳಾಗಿದ್ದವು. ಅಂತಹ 2 ಸರ್ಪಗಳು ಅಮೃತವನ್ನು ರಕ್ಷಣೆ ಮಾಡ್ತಾ ಇರ್ತವೆ. ಮತ್ತು ಆ ಮಹಾಸರ್ಪಗಳು ಯಾವಾಗಲೂ ಕೋಪದಿಂದ ಕೆಂಪಾದ ದೃಷ್ಟಿಯಿಂದ ಹೊಂದಿದ್ದು ಒಮ್ಮೆಯಾದರೂ ಕಣ್ಣುಗಳನ್ನು ಮುಚ್ಚುತ್ತಲೇ ಇರಲಿಲ್ಲ. ಫುಲ್ ಅಲರ್ಟ್ ಮೋಡಲ್ಲಿರ್ತವೆ. ನಿಧಿಗೆ ಕೂಡ ಯಾರಾದರೂ ಮುಂದೆ ಕಾಲದಲ್ಲಿ ಒಂದು ಮಂತ್ರ ಇರುತ್ತೆ, ಹಾವುಗಳನ್ನು ವಶೀಕರಣ ಮಾಡಿಕೊಂಡು ಮಂತ್ರದಿಂದ ನಿಧಿಗೆ ರಕ್ಷಣೆ ಕೂಡ ಇಟ್ಬಿಡ್ತಾರೆ ಕೆಲವರು.
ಅವೆಲ್ಲ ಟೆಕ್ನಿಕ್ಸ್ ಇತ್ತು. ಅದಕ್ಕೆ ಸುಮಾರು ನಿಧಿಗಳಲ್ಲಿ ಹಾವು ಕೂಡ ಇರುತ್ತೆ, ರಕ್ಷಣೆ ಮಾಡ್ತಾ ಇರುತ್ತೆ. ದೊಡ್ಡ ಆಕಾರದ ಹಾವಿರುತ್ತೆ. ಅಂಜನ ಅಂತ ಒಂದು ಬ್ಲ್ಯಾಕ್ ಕಲರಾಗಿ ಒಂದು ರೆಡಿ ಮಾಡ್ತಾರೆ. ಅದು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಅಂಜನದಲ್ಲೇ ನೋಡೋ ಸಾಮರ್ಥ್ಯ ಇರುತ್ತೆ, ಕೆಲವೊಂದು ನಕ್ಷತ್ರದಲ್ಲಿ ಹುಟ್ಟಿರೋ ಅವರಿಗೆ. ಅಂಥದ್ರಲ್ಲಿ ನಮ್ಮ ತಾಯಿ ಹೇಳ್ತಿದ್ರು, ಅವರಲ್ಲಿ ಒಂದು ದೊಡ್ಡ ಸೇದು ಬಾವಿ ಇತ್ತಂತೆ. ಆ ಸೇದು ಬಾವಿಯನ್ನು ಯಾರು ಮುಚ್ಚಿಬಿಟ್ಟಿದ್ರಂತೆ. ಮುಚ್ಚಿಬಿಟ್ಟಿದ್ರೆ ಕಾರಣ ಫಸ್ಟು ಹೊಲ ಗದ್ದೆಗಳಲ್ಲಿ ಒಂದು ಸತಿ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿದಾಗ ಭಯಂಕರವಾಗಿ ಕತ್ತಿಗಳು ಅವು ಇವೆಲ್ಲ ಸುಮಾರು ಒಂದು 2,000-3,000 ಕತ್ತಿಗಳು ಸಿಕ್ತು ಅಲ್ಲಿ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿದಾಗ. ಆವಾಗ ಅರ್ಥ ಆಯಿತು, ಮುಂಚೆ ಇಲ್ಲಿ ಭಯಂಕರವಾದ ಯುದ್ಧಗಳು ನಡೆದಿದೆ, ಯಾರೋ ರಾಜರು ಹಳೆ ಕೋಟೆಗಳೆಲ್ಲ ಇತ್ತಂತ ಅವರು, ಅವೆಲ್ಲ ನಡೆದಿದೆ ಅಂತ ಇದಾಗಿದೆ. ಅದು ಆ ಕತ್ತಿಗಳೆಲ್ಲ ಸಿಕ್ಕಿದ ಮೇಲೆ ಇನ್ನೂ ಅವರಿಗೆ ಇಲ್ಲಿ ನಿಧಿ ಕೂಡ ಯುದ್ಧ ಬರ್ತಿದೆ ಅಂದರೆ ಫಸ್ಟು ಬಂಗಾರನೇ ಬಚ್ಚಿಟ್ಟಿರ್ತಾರೆ ಅಂದ್ಬಿಟ್ಟು ಫಸ್ಟ್ ಅದಕ್ಕೆ ಇನ್ನು ಬಂಗಾರ ಹುಡ್ಕೋವರೆಲ್ಲ ಸ್ಟಾರ್ಟ್ ಆದ್ರಂತೆ. ಅಲ್ಲೊಬ್ಬ ಹುಡುಗನಿಗೆ ಅಲ್ಲಿ ನಕ್ಷತ್ರದಲ್ಲಿ ಒಂದು 2-3 ಹುಡುಗರಿಗೆ ಅಂಜನದಲ್ಲಿ ನೋಡೋ ಸಾಮರ್ಥ್ಯ ಇತ್ತಂತೆ. ಅದು ವೀಳ್ಯದೆಲೆಯಲ್ಲಿ ಆ ಅಂಜನನ ಬರೆದುಬಿಟ್ಟು ಒಬ್ಬ ಹುಡುಗನ ಕಾಣಿಸ್ತಾ ಇತ್ತಂತೆ. ಹೌದು, ಅಲ್ಲಿ ಸೇದು ಬಾವಿ ಇದೆ, ಸೇದು ಬಾವಿ ಕೆಳಗಡೆ 7 ಸ್ಟೆಪ್ ಇದೆ, 7 ಸ್ಟೆಪ್ಪಲ್ಲಿ ಒಂದ್ರ ಮೇಲೆ ಒಂದು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಬಂಗಾರ ಎಲ್ಲ ಇಟ್ಟಿದ್ದಾರೆ ಅಂತ. ನೋಡ್ತಾ ಮತ್ತು ಮೇಲ್ಗಡೆ ಏನಿದೆ ಅಂದರೆ ಮೇಲ್ಗಡೆ ದೊಡ್ಡ ಹಾವಿದೆ, 5 ತಲೆ 7 ತಲೆ ಇದೆ ಅಂತ. ಅದನ್ನು ನೋಡ್ತಾ ನಾಲಿಗೆ ಹೊರಗಡೆ ತೆಗೆದುಬಿಟ್ಟು ಪ್ರಾಣನೇ ಕಳ್ಕೊಂಡ್ಬಿಟ್ನಂತೆ. ಆ ಹಾವನ್ನು ದೃಶ್ಯ ರೂಪದಲ್ಲಿ ನೋಡಿದ್ರೇ ಅಷ್ಟು ಭಯಂಕರ ಸ್ಥಿತಿಯನ್ನು ನೋಡಿ ಆ ಸಣ್ಣ ಹುಡುಗ ನಾಲಿಗೆ ಹೊರಗಡೆ ಬಂದು ಪ್ರಾಣ ಬಿಟ್ಬಿಟ್ಟಂತೆ ಹೇಳ್ತಾ. ಮತ್ತು ಅವರು ತೆಗಿಯಕ್ಕೆ ಹೋಗಿ ಮತ್ತು ಏನೇನೋ ಸ್ಟೋರಿಗಳು ಹೇಳ್ತಾರೆ. ಯಾರೆಲ್ಲ ತೆಗಿಯಕ್ಕೆ ಹೋದರೆ ಅಲ್ಲೆಲ್ಲ ಹುಚ್ಚರಾಗ್ಬಿಟ್ಟಿದ್ರಂತೆ, ಮೆಂಟಲ್ ಆಗಿಬಿಟ್ಟಿದ್ರಂತೆ. ಅದಕ್ಕೆ ಈಗಲೂ ಹೆದರ್ತಾರೆ, ಅದರ ತಂಟೆಗೆ ಹೋಗಬಾರ್ದು ಅಂದ್ಬಿಟ್ಟು. ಅದು ಯಾರ ಪಾಲಲ್ಲಿ ಬರ್ದಿರುತ್ತೋ ಅವ್ರಿಗೆ ಬಂದು ತಗೊಂಡಾಗ ಆ ಹಾವುಗಳೇನು ಮಾಡೋದಿಲ್ಲ, ಆ ಶಕ್ತಿಗಳೇನು ಮಾಡೋದಿಲ್ಲ. ನಮ್ಮ ಪಾಲಲ್ಲಿ ಇಲ್ದಿರ ನಾವು ಅದನ್ನು ಮುಟ್ಟಕ್ಕೆ ಹೋದರೆ ಸುಮಾರು ಜನ ಹುಚ್ಚರಾಗ್ಬಿಡ್ತಾರೆ. ಅದಕ್ಕೆ ಆ ಥರ ಇವರು ಕೂಡ ಅಮೃತ ಕಲಶಕ್ಕೆ ಯಾವುದೋ ಈ ಥರ ವಿಚಿತ್ರವಾದ ಭಯಂಕರವಾದ ಹಾವನ್ನು ಬಿಟ್ಟಿದ್ದಾರೆ. ಗರುಡಾನೇ ಹೆದರುವಂಥ ಹಾವನ್ನು ಬಿಟ್ಟಿದ್ದಾರೆ. ಮತ್ತು ಆ 2 ಸರ್ಪಗಳು ಯಾವಾಗಲೂ ಯಾವುದಾದರೂ ಒಂದು ಸರ್ಪವು ಅಮೃತವನ್ನು ಅಪಹರಿಸಲು ಬರುವವನನ್ನು ಕ್ಷಣಕಾಲ ದಿಟ್ಟಿಸಿ ನೋಡಿದ್ದೇ ಆದರೆ ಕ್ಷಣ ಮಾತ್ರದಲ್ಲಿ ಭಸ್ಮವಾಗಿ ಹೋಗಿಬಿಡುತ್ತಿದ್ದನು. ಅಂದರೆ ಅವ್ರು ನೋಡಿದ್ರೇ ಆ ವ್ಯಕ್ತಿಯನ್ನು ಕಳ್ಳರು ಯಾರಾದ್ರು ಬಂದರೆ ಅವನ ಕಳ್ಳನ ಕಡೆ ನೋಡಿದ್ರೇ ಅವ್ರು ಭಸ್ಮ ಆಗಿಬಿಡ್ತಿದ್ರಂತೆ, ಅಷ್ಟು ಪವರ್ ಇತ್ತಂತೆ. ಅವುಗಳ ದೃಷ್ಟಿಯು ಅಷ್ಟು ಕ್ರೂರವಾಗಿದ್ದಿತು. ಗರುಡನು ಅವುಗಳ ಕಣ್ಣುಗಳಿಗೆ ಧೂಳನ್ನು ಹಾಕಿ, ಇವನ ಹತ್ರ ಎಲ್ಲ ಟೆಕ್ನಿಕ್ ಇರುತ್ತೆ, ಧೂಳನ್ನು ಹಾಕಿ ಒಡನೆ ಅವುಗಳ ಮೇಲೆ ಬಿದ್ದು ತುಂಡರಿಸಿ ಅದನ್ನು ಪೀಸ್ ಮಾಡಿಬಿಟ್ಟು ಸುತ್ತುತ್ತಿದ್ದ ಚಕ್ರವನ್ನು ಹೊಡೆದು ಹಾಕಿಬಿಟ್ಟು ಮರುಕ್ಷಣದಲ್ಲಿ ಅಮೃತ ಕಲಶವನ್ನು ಎತ್ತುಕೊಂಡು ಹಾರಿದನು. ಮತ್ತು ಹಾರಿಕೊಂಡು ಇನ್ನು ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ವಿಷ್ಣು ಪರಮಾತ್ಮ ಕಾಣಿಸ್ತಾನೆ. ವಿಷ್ಣು ಪರಮಾತ್ಮ ಕಾಣಿಸಿದ್ರೆಗನ ಈ ಪರಾಕ್ರಮಕ್ಕೆ ವಿಷ್ಣು ಪರಮಾತ್ಮ ಮೆಚ್ಚಿಬಿಟ್ಟು ನಿನಗೆ ಏನು ವರ ಕೇಳು, ಏನು ವರ ಬೇಕು ಅಂತ ವಿಷ್ಣು ಪರಮಾತ್ಮ ಗರುಡನ್ನು ಕೇಳ್ತಾನೆ. ನಾನು ನಿನ್ನ ಮೇಲೇ ಇರಬೇಕು ಯಾವಾಗಲೂ ಅಂತ ವರ ಕೇಳ್ತಾನೆ. ಮತ್ತು ಗರುಡ ಕೂಡ ಸಣ್ಣ ಹುಡುಗಲ್ಲ, ಗೊತ್ತಿಲ್ಲ ಏನು ಹಿಂಗೆ ಮಾತಾಡಬೇಕು, ಏನು ಕೇಳಬೇಕಂತ. ನಾನು ನೀವಂದರೆ ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ, ನನಗೂ ನೀವಂದರೆ ತುಂಬ ಇಷ್ಟ, ನೀವು ಎಲ್ಲ ಸಾಮರ್ಥ್ಯ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಪ್ರಭುಗಳಂತೂ ಗೊತ್ತು. ಆದರೂ ನೀವು ನನಗೆ ವರ ಕೊಟ್ಟಿದ್ದೀರಲ್ಲ, ನೀವು ಕೂಡ ನನ್ನ ಹತ್ರ ಏನಾದರೂ ಕೇಳಿ ನಾನು ಕೊಟ್ಬಿಡ್ತೀನಿ ಅಂದರೆ. ಪ್ರಾಣ ಆದರೂ ಪರವಾಗಿಲ್ಲ, ಪ್ರಾಣ ಸಮೇತ ಆದರೂ ನಿಮಗೆ ಕೊಟ್ಟು ಬಿಡ್ತೀನಿ ಅಂತ. ಹೌದಾ, ಹಂಗಾದರೆ ನೀನು ನನ್ನ ವಾಹನ ಆಗಿರು ಅಂತ. ಗರುಡನನ್ನು ವಿಷ್ಣು ಕೆಳಗಡೆ ಇಟ್ಕೊಂಡ್ಬಿಟ್ಟ. ಮತ್ತು ಆ ಮಾತು ಕೊಟ್ಟಿದ್ದಲ್ಲಿ ನಾನು ಮೇಲೆ ಇಟ್ಕೊತೀನಂತ ಜಂಡ, ಒಂದು ಫ್ಲ್ಯಾಗಲ್ಲಿ ಗರುಡ ಇರುತ್ತೆ. ವಿಷ್ಣುವಿನ ಫ್ಲ್ಯಾಗಲ್ಲಿ ಗರುಡನ ಫ್ಲ್ಯಾಗ್ ಇರುತ್ತೆ. ಆ ಒಂದು ಬಾವುಟ ಇರುತ್ತೆ, ಬಾವುಟದಲ್ಲಿ ಗರುಡನ ಚಿತ್ರ ಇರುತ್ತೆ. ಅದಕ್ಕೆ ಆ ಮಾತನ್ನು ಕೂಡ ಉಳಿಸ್ಕೊಂಡ್ಬಿಡ್ತಾನೆ ವಿಷ್ಣು. ಇದಾದ ಮೇಲೆ ಆ ಅಮೃತನ ತಗೊಂಡು ತುಂಬ ನಿಯತ್ತು ಗರುಡ ಮಾತು ಕೊಟ್ಟಿದ್ದ ಅಲ್ಲಿ ಮಧ್ಯದಲ್ಲಿ ಅವನು ಕುಡಿಬೋದಾಗಿತ್ತು, ಅಮೃತ ಆಗ್ಬಿಟ್ಟು ಅಮರ ಆಗಬೇಕಂತ. ಅವನು ಅಮೃತನ ಕುಡಿಯೋಕ್ಕೆ ಹೋಗಲೇ ಇಲ್ಲ. ಹೋಗ್ಬಿಟ್ಟಿದ್ದೂ ಸರ್ಪಗಳಿಗೆ ಮತ್ತು ಕದ್ರಿಗೆ ಕೊಟ್ಬಿಟ್ಟು ಅವ್ರ ತಾಯಿಯನ್ನು ದಾಸಿತನದಿಂದ ವಿಮುಕ್ತಿ ಮಾಡ್ಕೊಂಡು ಬಂದುಬಿಡ್ತಾನೆ. ದೇವತೆಗಳೇನು ಸುಮ್ಮನೆ ಇರ್ತಾರೆ, ಆ ಸರ್ಪಗಳು ಅಮೃತ ಕುಡಿದ್ಬಿಟ್ಟು ಅಮರ ಆಗಿಬಿಟ್ರೆ ದೇವತೆಗಳಿಗೆ ಮತ್ತೆ ದೊಡ್ಡ ಲಾಸ್ ಅಲ್ಲ. ಮಧ್ಯದಲ್ಲಿ ದಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಇಂದ್ರ ಬಂದುಬಿಟ್ಟಿದ್ದೂ ವಜ್ರಾಯದಿಂದ ಪ್ರಹಾರ ಮಾಡ್ತಾನೆ. ಪ್ರಹಾರ ಮಾಡಿದ್ರೆ ನಗ್ತಾನೆ ಗರುಡ. ಓಹೋ, ನಿನಗಿನ್ನೂ ಅರ್ಥ ಆಗಿ ನನ್ನ ಪರಾಕ್ರಮದ ಬಗ್ಗೆ ಅರಿವಿಲ್ಲ ಅನಿಸುತ್ತೆ, ಆದರೂ ನಿನ್ನ ವಜ್ರಾಯದ ದದೀಚಿ
ಒಂದು ಮೂಳೆಯಿಂದ ಮಾಡಿದಾರಲ್ಲ, ಆ ದದೀಚಿಗೆ ಮರ್ಯಾದೆ ಕೊಟ್ಟುಬಿಟ್ಟು ನಿನ್ನ ಒಂದು ವಜ್ರಾಯುಧ ಪ್ರಹಾರಕ್ಕೆ ನಾನೇ ಒಂದು ರೆಕ್ಕೆ, ಒಂದು ಪರ್ಣವನ್ನು ಕಿತ್ತಾಕ್ಬಿಟ್ಟು ಕೆಳಗಡೆ ಹಾಕ್ತೀನಿ, ಅದಕ್ಕೆ ಮರ್ಯಾದೆ ಕೊಡ್ತೀನಿ ಅಂದ್ಬಿಟ್ಟಿದ್ದನು ಕೆಳಗಡೆ ಹಾಕ್ಬಿಡ್ತಾನೆ. ಕೆಳಗಡೆ ಹಾಕ್ಬಿಟ್ಟ ಮೇಲೆ ಅದು ಎಷ್ಟು ಅದ್ಭುತವಾಗಿ ಸುಂದರವಾಗಿರುತ್ತಂದರೆ ಆ ರೆಕ್ಕೆ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾ ಇದ್ದರೆ ದಿವ್ಯ ಮಲ್ಟಿಪಲ್ ಕಲರ್ಸಲ್ಲಿರುತ್ತೆ. ಅದು ಋಷಿಗಳು ಅವರು ಅದನ್ನ ಸ್ತುತಿ ಮಾಡಿಬಿಟ್ಟಿದ್ದು, ಆವಾಗಲೇ ಹೆಸರು ಸುಪರ್ಣ ಅಂತ ಹೆಸರು. ಒಳ್ಳೆಯ ಒಳ್ಳೆಯ ರೆಕ್ಕೆಗಳಿಂದ ಇರುವಂಥವನು ಗರುಡ ಅಂದ್ಬಿಟ್ಟು ಸುಪರ್ಣ ಅಂತ ಹೆಸರಿಡ್ತಾರೆ ಗರುಡನಿಗೆ. ಮತ್ತು ಇನ್ನು ಆಗೋಯ್ತಲ್ಲ, ಅಮೃತನ ಅಲ್ಲಿ ಹೋಗಿ ತಗೊಂಡು ತಾಯಿಯನ್ನು ವಿಮುಕ್ತಿ ಮಾಡಿ ಬಂದ ಮೇಲೆ ಇಂದ್ರ ಹೋಗ್ಬಿಟ್ಟಿದ್ದು ನೆಕ್ಸ್ಟ್ ಸ್ಟೋರಿ ಬರುತ್ತೆ, ಅದನ್ನು ಕದ್ಕೊಂಡ್ಬಂದ್ಬಿಡ್ತಾನೆ. ಇಲ್ಲಿ ಇವ್ರ ತಾಯಿ ಗರುಡ ಹೋಗ್ಬಿಟ್ಟು ಅವ್ರಿಗೆ ಅಮೃತ ಕೊಟ್ಬಿಟ್ಟು ತಾಯಿನ ದಾಸ್ತಾನದಿಂದ ಬಿಡುಗಡೆ ಮಾಡಿಬಿಡ್ತಾನೆ. ಅವ್ರು ಇನ್ನೇನು ಅಮೃತ ಕುಡಿಯೋ ಅಷ್ಟರಲ್ಲಿ ಇಂದ್ರ ಹೋಗ್ಬಿಟ್ಟಿದ್ದಾನೆ, ಅಮೃತನ ಕದ್ಕೊಂಡು ಮತ್ತೆ ಸ್ವರ್ಗಕ್ಕೆ ವಾಪಸ್ ಬಂದುಬಿಡ್ತಾನೆ. ಅದು ಸ್ಟೋರಿ ನೆಕ್ಸ್ಟ್ ಬರುತ್ತೆ. ಆ ಸ್ಟೋರಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಾಳೆ ಪಾಡ್ಯಮಿ ಪ್ರತಿಪದ ಪಾಠ ಇರಲ್ಲ ನಾಳೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.